ನಮಃ. ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀನ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಶರಣ ಶರಣಾರ್ಥಿಗಳು. ಇಂದಿನ ಸ್ವಾನುಭವ ನಿಲಯ ಸದ್ಭಾವಗೋಷ್ಠಿ ನೆನಹಿನ ಮೂಲಕ ಚಾಲನೆ ನೀಡಿದಂತ ಅಮರಕಲ್ ಅವರಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು. ಶರಣು ಶರಣಾರ್ಥಿ ಹಾಗೂ ಅಣ್ಣಾರೆ. ಶರಣ ಶರಣಾರ್ಥಿಗಳು. ಹಾಗೂ ಇಂದಿನ ಸ್ವಾನುಭವ ನಿಲಯ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಶರಣ ಬಂಧುಗಳ ಆಶೀರ್ವಾದಕ್ಕೆ ಭಕ್ತಿಯ ಶರಣ ಶರಣಾರ್ಥಿ ಅರ್ಪಿಸ್ತಾ ಇಂದು ಸ್ವಾನುಭವ ನಿಲಯ ಸದ್ಭಾವಗೋಷ್ಠಿಯಲ್ಲಿ ದಯಾನಂದ ನೂಲಿಯಪ್ಪ ಅವರಿಂದ ಇವತ್ತು ಇಷ್ಟಲಿಂಗದ ಬಗ್ಗೆ, ಇಷ್ಟಲಿಂಗ ಪ್ರಾತ್ಯಕ್ಷಿಕೆ ಅಂದ್ರ ಶಿವಯೋಗದ ಬಗ್ಗೆ ತಮ್ಮ ಪ್ರೀತಿ ಮೂಲಕ ತಮ್ಮ ಅನುಭವ ಉಪನ್ಯಾಸ ಮಾಡಲಿದ್ದಾರೆ. ಅಪ್ಪರ ಶರಣ ಶರಣಾರ್ಥಿ. ಶುರು ಮಾಡಿ. ಶರಣು ಶರಣಾರ್ಥಿ. ಶರಣ ಸ್ಕ್ರೀನ್ ಕಾಣಿಸ್ತಾ ಇದೆಯನ್ನ? ಕಾಣಿಸ್ತಾ ಇದೆ. ಶರಣ ಬಂಧುಗಳಲ್ಲಿ ಶರಣು ಶರಣಾರ್ಥಿಗಳು. ಇವತ್ತು ನಾನು ಒಂದು ಲಿಂಗಾನುಸಂಧಾನ ಅಥವಾ ಲಿಂಗಾಂಗ ಸಾಮರಸ್ಯದ ಬಗ್ಗೆ ನೀವು ಕುಳಿತು ಇಲ್ಲಿ ಈ ಒಂದು ಚರ್ಚಾ ಕೂಟಲದಲ್ಲಿ ಭಾಗವಹಿಸಿ ಏನಿರಬಹುದು, ಇದು ಶರಣರು ಹೇಳಿದಂತ ಲಿಂಗಾನುಸಂಧಾನ ಏನಿರಬಹುದು, ಹೇಗೆ ಅವರು ಅದನ್ನ ಸಾಧಿಸಿದರು, ಯಾವ ಮಾರ್ಗದಲ್ಲಿ ಅವರು ನಡೆದರು, ಅಲ್ಲಿರುವ ತತ್ವಗಳು ಯಾವಿದ್ದವು, ಸುಮ್ನೆ ನೀವು ಎಲ್ಲ ಕೂತ್ಕೊಂಡು ಇಲ್ಲಿ ಚರ್ಚೆ ಮಾಡೋದಿದೆ. ಒಂದು ವಿಷಯ ಏನಂದ್ರೆ ನಾನು ನಡುವೆ ನಿಮ್ಗೆ ಪ್ರಶ್ನೆಗಳನ್ನು ಸಹ ಕೇಳಬಹುದು. ಆದ್ರಿಂದ ತಾವು ದಯವಿಟ್ಟು ನಾನು ಕೇಳಿದಾಗ ಯಾರಾದರೂ ಆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಮೈಕ್ ಆನ್ ಮಾಡ್ಕೊಂಡು ಹೇಳ್ಬಹುದು. ಯಾಕೆಂದ್ರೆ ಈ ಲಿಂಗಾನುಸಂಧಾನ ಅಂತ ಒಂದು ಏನು ವಿಷಯ ಇದೆಯಲ್ಲ, ಅದರಲ್ಲಿ ಬಹಳಷ್ಟು ವಿಷಯಗಳು ನಮ್ಗೆ ಈಗಾಗಲೇ ಸ್ವಾನುಭವದ ನೆಲೆಯಲ್ಲಿ ನಾವು ಈಗಾಗಲೇ ಅರಿತುಕೊಂಡಿರುವ ವಿಷಯಗಳೇ ಆಗಿರೋದ್ರಿಂದ ಅದನ್ನ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳಲು ನಾನು ಪ್ರಶ್ನೆಗಳನ್ನ ಕೇಳಬಹುದು ಅಷ್ಟೇ. ಹೀಗಾಗಿ ಲಿಂಗಾನುಸಂಧಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ಚರ್ಚಿಸೋಣ. ಒಂದು. ಎರಡನೆಯದು, ಕರಹಸ್ತದಲ್ಲಿ ಕೊಟ್ಟಂತ ಶರಣರು ನಮಗೆ ಅನುಗ್ರಹಿಸಿದಂತ ಇಷ್ಟಲಿಂಗ ಅದು ಬರೀ ಒಂದು ಗೋಳಾಕಾರದ ಲಿಂಗವೇ? ಅದರಿಂದ ಅದೊಂದು ಜ್ಞಾನದ ಅಥವಾ ಅರಿವಿನ ಕುರುಹು ಅಂತ ಅವರು ಎಲ್ಲ ಮಾಡಿ ಸಾಧನೆಯನ್ನ ಮಾಡಿ ಹಲವಾರು ಶರಣರು ಆ ಸಾಧನೆಯ ಪಥದಲ್ಲಿ ನಡೆದು ಯಶಸ್ಸನ್ನು ಕಂಡಿದ್ದು ಅವರ ಜೀವನದ ಮುಖಾಂತರ, ಅವರ ಚರಿತ್ರೆಗಳ ಮೂಲಕ ನಮಗೆ ಈಗಾಗಲೇ ಗೊತ್ತಾಗಿದೆ. ಹೀಗಾಗಿ ನಾವೇನು ತಿಳ್ಕೊಳ್ತಾ ಇದ್ದೀವಿ, ಇಷ್ಟಲಿಂಗವೆಂದರೆ ಏನು? ಬರೀ ಕರಸ್ಥಲದಲ್ಲಿರುವ ಗೋಲಾಕಾರದ ಒಂದು ವಸ್ತುವೇ, ಅಥವಾ ಅದರ ಹಿಂದೆ ಮುಂದೆ ಏನಿದೆ, ಅದರ ಗುಣಗಳೇನು, ಅದರ ವೈಶಿಷ್ಟ್ಯಗಳೇನು, ಅದರಿಂದ ನಾನೇನಾದರೂ ಸಾಧಿಸಬಹುದೇ? ಅಷ್ಟೊಂದೇಕೆ ಆ ಲಿಂಗದ ಬಗ್ಗೆ ಇವರು ಶರಣರು ಅನುಗ್ರಹ ಅನ್ನಿ ಅಥವಾ ತಪಸ್ಸನ್ನಿ ಅಥವಾ ಏನೇ ಅನ್ನಿ, ಧ್ಯಾನ ಅನ್ನಿ, ಅದನ್ನ ಯಾಕೆ ಮಾಡಿದರು, ಅದರ ಸುತ್ತಮುತ್ತ ಏನಿತ್ತು, ಅದರ ಹಿಂದಿನ ತತ್ವಗಳು ಯಾವುವು ಇದ್ದವು ಅನ್ನೋದನ್ನ ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ಚರ್ಚಿಸೋಣ ಅಂತ ಹೇಳ್ತಾ ವಿಷಯದ ಒಳಗೆ ಪ್ರವೇಶ ಮಾಡಿದಾಗ ಇದೆಲ್ಲ ನಮಗೆ ಗೊತ್ತಿದ್ದಿದ್ದೆ. ಏನಂದ್ರೆ ನಿಷ್ಕಳ ಲಿಂಗದಿಂದ ಉದಯಿಸಿದ ಆ ಆತ್ಮನು ದೇಹ ಸಂಬಂಧಿಯಾಗಿ ಪಿಂಡ ಜ್ಞಾನ ಸ್ಥಳದಲ್ಲಿ ತನ್ನ ಸ್ವಸ್ವರೂಪದ ಅರಿವು ಪಡೆದು ತನ್ನ ಸುತ್ತ ಮುಸುಕಿದಂತಹ ಮರವೆಯ ಮಾಯಾ ಪ್ರಪಂಚಕ್ಕೆ ತಾನೇ ಹೇಸಿಕೊಂಡು ಶಿವ ಸಾಮರಸ್ಯದಿಂದ ನಿಜವನ್ನು ಅನುಭವಿಸಲು ಶ್ರೀ ಗುರುವಿಗೆ ಶರಣಾಗತನಾಗಿ ಆತನಿಗೆ ಬೇಡಿಕೊಂಡು ಆತನ ಕಾರುಣ್ಯವನ್ನ ಪಡೆದುಕೊಂಡು ಸರ್ವಾಂಗ ಶುದ್ಧನಾಗಿ ಶಿವದೀಕ್ಷೆಯಿಂದ ಲಿಂಗಾಂಗ ಸಂಬಂಧಿಯಾದನು. ಶ್ರೀ ಗುರುವು ಆ ತನ್ನ ಹತ್ತಿರ ಬಂದ ಶರಣಾಗತನಾದ ಶಿಷ್ಯನಿಗೆ ಕರುಣೆಯಿಂದ ಏನ್ ಮಾಡ್ತಾನೆ, ಅವನ ತ್ರಿವಿಧ ತನುಗಳಲ್ಲಿ ಮುಸುಕಿದ ಮಲವನ್ನ ಪರಿಹರಿಸಿ 3 ಲಿಂಗಗಳನ್ನ, ಇಷ್ಟ, ಪ್ರಾಣ, ಭಾವಲಿಂಗಗಳನ್ನ ಸಂಬಂಧಿಸ್ತಾನೆ. ನಿತ್ಯ ಸತ್ಯವಾದ ಶಿವಸುಖವನ್ನು ಕೊಡುವ ಮಹಾಘನಲಿಂಗವು ಎಲ್ಲಿದೆ? ಅದು ಸಹಸ್ರಾರ ಚಕ್ರ ಮಧ್ಯದಲ್ಲಿ ಅವ್ಯಕ್ತವಾಗಿದೆ. ಆ ಅವ್ಯಕ್ತವಾಗಿದ್ದ ಘನವಸ್ತುವನ್ನ ಆ ಗುರುವು ಹಸ್ತಮಸ್ತಕ ಸಂಯೋಗದಿಂದ
ಮಜ್ಜಿಗೆಯನ್ನು ಕಡಿದು ಬೆಣ್ಣೆಯನ್ನು ತೆಗೆಯುವಂತೆ ಮಥನಿಸಿ ತೆಗೆದು ಶಿರಸ್ಥಲದಿಂದ ನಮ್ಮ ಕರಸ್ಥಲದಲ್ಲಿ ಕಂಗೊಳಿಸುವಂತೆ ಮಾಡ್ತಾ ಇದ್ದಾನೆ. ಈ ಕರಸ್ಥಲದ ಇಷ್ಟಲಿಂಗವು ಹೀಗಾಗಿ ಸರ್ವಾಂಗದಲ್ಲಿ ಸಂಬಂಧವಾಗಿ ನಮಗೆ ಲಿಂಗಾನಂದ ಸುಖವನ್ನು ಈತಾ ಇದೆ. ಇದು ಆ ನಿಷ್ಕಲ ಲಿಂಗದಿಂದ ಉದಯಿಸಿದ ಆತ್ಮ. ಆ ಆತ್ಮ ಪಿಂಡಜ್ಞಾನ ಸ್ಥಳದಿಂದ ಆಗಿ ಹಾಗೇನೆ ಗುರುವಿನ ಕರುಣೆಯಿಂದ ಸಹಸ್ರಾರ ಚಕ್ರದಲ್ಲಿರುವ ಮಹಾಗಣಲಿಂಗವೇ ಒಂದು ಸ್ವರೂಪವಾಗಿ ಕುರುಹಾಗಿ ನಮ್ಮ ಕರಸ್ಥಲದಲ್ಲಿ ಅದು ಕರಹಸ್ತದಲ್ಲಿ ನಾವು ನಿತ್ಯ ಪೂಜೆ ಮಾಡಿಕೊಳ್ತಾ ಇದ್ದೀವಿ. ಇದು ಎದರ ಒಂದು ಸ್ವರೂಪ ಅಂದ್ರೆ ಮಹಾಘನಲಿಂಗದ ಸ್ವರೂಪವೇ ಆ ಕರಸ್ಥಲದಲ್ಲಿರುವ ಇಷ್ಟಲಿಂಗ ಆಗಿದೆ ಅನ್ನೋದನ್ನ ನಾವು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕು. ಒಂದು ವಿಶಿಷ್ಟವಾದ ವಚನವನ್ನ ಅಲ್ಲಮ ಪ್ರಭುದೇವರು ಹೇಳಿದ್ರು. ಕಾಣದುದ ನರಸುವರಲ್ಲದೆ ಕಂಡುದನ ಅರಸುವರೇ ಹೇಳ. ಕಾಣುದದ ನ ಅರಸುವರಲ್ಲದೆ ಕಂಡುದನ ಅರಸುವರೇ ಹೇಳ. ಘನಕ್ಕೆ ಘನವಾದ ವಸ್ತು ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಪ್ರಸಾದವಾದ, ತಾನೇ ಮಂತ್ರವಾದ, ತಾನೇ ಯಂತ್ರವೂ ಆದ, ತಾನೇ ಸಕಲ ವಿದ್ಯಾ ಸ್ವರೂಪನಾದ. ಇಂತಿವೆಲ್ಲವನ್ನು ಒಳಕೊಂಡು ಎನ್ನ ಕರಸ್ಥಲಕ್ಕೆ ಬಂದು ಇನ್ನು ನಿರ್ವಿಕಾರ ಗುಹೇಶ್ವರ. ಅಲ್ಲಮರು ಹೇಳುವಂತ ಈ ವಚನ ಬಹಳ ಮಹತ್ವದ್ದಾಗಿದೆ. ಏನ್ ಹೇಳ್ತಿದ್ದಾರೆ ಈ ವಚನದಲ್ಲಿ ಅಂದ್ರೆ, ಮರ್ತ್ಯದ ಮಾನವರು ಅಂದ್ರೆ ನಾವೆಲ್ಲ ತಮ್ಮ ಕಣ್ಣಿಗೆ ಕಾಣದ ವಸ್ತುವನ್ನೇ ಕಾಣಬೇಕೆಂದು ಹುಡುಕಾಡುವರಲ್ಲದೆ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಕಾಣುವ ವಸ್ತುವಿಗಾಗಿ ಯಾರಾದರೂ ಹುಡುಕಾಡುವರೇ ಇಲ್ಲ. ಅದು ಸತ್ಯ ಕೂಡ. ಇವತ್ತು ನಮ್ಗೇನ್ ಕಾಣಿಸೋದಿಲ್ವೋ ಅದನ್ನೇ ಹುಡುಕ್ತಾ ಹೋಗ್ತೀವಿ ಹೊರತು ಕಣ್ಣ ಮುಂದೆ ಏನಿರುತ್ತೆ ಅದನ್ನ ನಾವು ಹುಡುಕಾಡೋದು ಬೇಡ, ಯಾಕಂದ್ರೆ ಅದು ಕಣ್ ಮುಂದೆ ಕಾಣಿಸ್ತಾನೇ ಇರ್ತಾರೆ. ಹಾಗೇನೆ ಅದರಂತೆಯೇ ಪರಕ್ಕೆ ಪರ ಘನಕ್ಕೆ ಮಹಾಘನವೆನಿಸುವ ಪರವಸ್ತುವೇ ಲೋಕ ಕಲ್ಯಾಣಕ್ಕಾಗಿ ಕಾರುಣ್ಯ ನೀಡಲು ಹೇಗೆ ಬಂತು? ಗುರು ರೂಪಾಗಿ ಅನುಸಂಧಾನ ಅನುಭವದ ಆನಂದವನ್ನು ನಮಗೆ ಈಯಲು ಕರಮನ ಭಾವದಲ್ಲಿ ಲಿಂಗ ರೂಪಾಗಿ ಭಕ್ತಿ ಸವಿದು ಅನುಭವ ನೀಡಲು ಅನುಭಾವಿ ಜಂಗಮ ರೂಪಾಗಿ ಬಂದಿದೆ. ಯಾವುದು? ಆ ಪರವಸ್ತು. ಅದೇ ಪರವಸ್ತು ತನುಮನ ಭಾವಗಳಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ರೂಪಾಗಿ ಮನಕ್ಕೆ ಮರವೆಯ ಪರಿಹರಿಸುವ ಮೂಲಕ ಪ್ರಣವ ಮಂತ್ರದ ರೂಪಾಗಿ ಸರ್ವಾಂಗದಲ್ಲಿ ಲಿಂಗಕ್ರಿಯಾಚಾರ ಬೆಸಗಲು ಸಕಲ ಕರ್ಣೇಂದ್ರಿಯಗಳ ಮುನ್ನಡೆಸುವ ಚೇತನವೆನಿಸುವ ಯಂತ್ರ ರೂಪಾಗಿ ಹಾಗೂ ಲೋಕದ ಅಲೌಕಿಕದಲ್ಲಿನ ಸಕಲ ಶುದ್ಧ ವಿದ್ಯಾ ಸ್ವರೂಪವಾಗಿದೆ. ಅದೇ ಇಷ್ಟಲಿಂಗ. ಈ ರೀತಿಯಾಗಿ ಬರೀ ಇಷ್ಟಲಿಂಗ ಒಂದು ಗೋಳಕಾಕಾರದ ಕಪ್ಪು ಕಂತೆಯ ವಸ್ತುವಲ್ಲ, ಅದೊಂದು ಇಷ್ಟೊಂದು ಸ್ವರೂಪವಾಗಿದೆ ಅಂತ ಶರಣರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಕಲ ವಿಶ್ವವನ್ನು ಒಳಗೊಂಡಿರುವ ಪರಾತ್ಪರ ವಸ್ತುವು ಗುರು ಕಾರುಣ್ಯದಿಂದ ಎನ್ನ ಭಾವ ಮನ ಕಂಗಳಿಂದ ಕರಸ್ಥಲಕ್ಕೆ ಬಂದು ಕಂಗಳಿಸುತ್ತದೆ. ಆದರೂ ಆ ಘನವಸ್ತುವಿನ್ನೂ ನಿರಂಜನ ನಿರ್ವಿಕಾರವಾಗಿದೆ ಅನ್ನೋದನ್ನ ಸಹ ನಾವಿಲ್ಲಿ ನೆನಪಿಡಬೇಕು. ಹೀಗಾಗಿ ಬರೀ ಅದೊಂದು ಕರಿ ಬಣ್ಣದ ಒಂದು ಗೋಲಕಾಕಾರ ಅಂದ್ರೆ ತಪ್ಪಾಗುತ್ತದೆ. ಅದು ಸಕಲ ವಿಶ್ವವನ್ನು ಒಳಗೊಂಡಿರುವ ಪರಾತ್ಪರ ವಸ್ತುವಾಗಿದ್ದು ಗುರು ಕಾರುಣ್ಯದಿಂದ ಎನ್ನ ಮನಸ್ಸು ಭಾವನೆ ಮತ್ತು ಕಂಗಳಿಂದ ಕರಸ್ಥಲಕ್ಕೆ ಬಂದು ಕಂಗೊಳಿಸುತ್ತಿದೆ ಅನ್ನೋದನ್ನ ನಾವು ನೆನಪಿಟ್ಟು, ಅದು ಪರವಸ್ತುವಿನ ಒಂದು ಸ್ವರೂಪವಾಗಿದ್ದರೂ ಸಹ ಆ ಘನವಸ್ತುವಿನ್ನೂ ನಿರಂಜನ ಮತ್ತು ನಿರ್ವಿಕಾರವಾಗಿದೆ ಅನ್ನೋದನ್ನ ಸಹ ನಾವು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಹೇಳಿದ್ರು ಗುರುಲಿಂಗ ಪೆದ್ದಿಗಳು, ವಟಬೀಜ ವಟ ವೃಕ್ಷ ಕೋಟಿಯ ನುಂಗಿಪ್ಪಂತೆ ಸಟೆಯಿಂದಾದ ಅಜಾಂಡ ಬ್ರಹ್ಮಾಂಡ ಕೋಟಿಯನ್ನೊಳಕೊಂಡಿಪ್ಪ ಲಿಂಗವೇ ದುಡ್ಡಪುಟವಾಗಿ ಎನ್ನ ಕಣ್ಗೆ ಮನ ಕರಸ್ಥಲಕ್ಕೆ ಬಂದು ಪ್ರಕಟವಾದೆ. ಮಾಝ ಬಾಪು ಲಿಂಗವೇ ನಚರೇನು ನ ಚಕ್ಷುವೆಂದೆನಿಸುವ ಲಿಂಗವೇ ನಿನ್ನುವ ಮುಟ್ಟಿ ಉತ್ಪತ್ತಿ ಸ್ಥಿತಿಲಯಕ್ಕೆ ಹೊರಗಾದೆನು ಗುರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ. ಅಂದ್ರೆ ಆ ಲಿಂಗದ ಸ್ವರೂಪವನ್ನ ಎಷ್ಟು ಸೊಗಸಾಗಿ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಉರ್ಲಿಂಗ ದೇವರು, ಒಂದು ಆಲದ ಬೀಜ, ಒಂದು ಚಿಕ್ಕದಾದ ಆಲದ ಬೀಜ ಅನಂತ ಕೋಟಿ ಆಲದ ವೃಕ್ಷಗಳನ್ನ ತನ್ನಲ್ಲಿ ಅವ್ಯಕ್ತವಾಗಿ ಗರ್ಭೀಕರಿಸಿಕೊಂಡಿರುವಂತೆ ಇಡೀ ವಿಶ್ವವನ್ನ ಮತ್ತು ಕೋಟ್ಯಾಂತರ ಬ್ರಹ್ಮಾಂಡವನ್ನು ತನ್ನ ಒಳಗಿಂಬಿಟ್ಟುಕೊಂಡಿರುವ ಮಹಾಗಣಲಿಂಗವೇ ನೀನು ನಿಜವಾಗಿಯೂ ಎನ್ನ ಅಂತರಂಗದ ಸಹಸ್ರಾರ ಚಕ್ರ ಮಧ್ಯದಿಂದ ಗುರು ಕಾರುಣ್ಯದಿಂದ ಹಸ್ತಮಸ್ತಕ ಸಂಬಂಧವಾದೊಡನೆ ಪುಟಗೊಂಡು ಎನ್ನ ಕಣ್ಣು ಮನ ಮತ್ತು ಕರಸ್ಥಲಕ್ಕೆ ಬಂದು ಪ್ರಕಟವಾಗಿರುವಿ.
ಹೀಗಾಗಿ ಕರಸ್ಥಲದಲ್ಲಿ ಇಷ್ಟಲಿಂಗ ಅಂದ್ರೆ ಅದು ಬರೀ ಇಷ್ಟಲಿಂಗ ಅಲ್ಲ. ಹೇಗೆ ಒಂದು ಆಲದ ಬೀಜ ಅನಂತ ಕೋಟಿ ಆಲದ ವೃಕ್ಷಗಳನ್ನ ತನ್ನಲ್ಲಿ ಇಟ್ಟುಕೊಂಡಿರುತ್ತದೆಯೋ ಹಾಗೆಯೇ ಆ ಮಹಾಗಣಲಿಂಗ ಯಾವುದು ಇಡೀ ವಿಶ್ವವನ್ನ ಮತ್ತು ಕೋಟ್ಯಾಂತರ ಬ್ರಹ್ಮಾಂಡವನ್ನ ತನ್ನೊಳಗೆ ಇಟ್ಟುಕೊಂಡಿರುವ ಹಾಗೆ ಅದರ ಸ್ವರೂಪವೇ ಆಗಿ ನಮ್ಮ ಕಣ್ಣು, ಮನಸ್ಸು ಮತ್ತು ಕರಸ್ಥಲಕ್ಕೆ ಬಂದು ಇಷ್ಟಲಿಂಗ ರೂಪದಲ್ಲಿ ಆ ಮಹಾಗಣ ಲಿಂಗ ಅಲ್ಲಿ ಪ್ರತಿಷ್ಠಾಪಿತಗೊಳ್ಳುತ್ತಾ ಇದೆ ಅನ್ನೋದನ್ನ ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಆಹಾ ನನ್ನ ಲಿಂಗ ತಂದೆ, ವಾಗ್ಮನಕ್ಕೆ ಅಗೋಚರವೆನಿಸುವ ಮಹಾಗಣ ಲಿಂಗಕ್ಕೆ ನಿನ್ನನ್ನು ಎನ್ನ ಭಾವಮನ ಕರಸ್ಥಲಗಳಿಂದ ಮುಟ್ಟಿ ಅರ್ಚಿಸಿ ಅಪ್ಪಿದ ಕಾರಣವಾಗಿ ನಾನು ಭವಬಂಧನವೆನಿಸುವ ಜನನ, ಭವ ಬದುಕು ಮತ್ತು ಮರಣಗಳ ಸೀಮೆಯ ಮೀರಿ ಮಹಾಲಿಂಗವೇ ನಾನಾದೆ ಅಂತ ಎಷ್ಟೊಂದು ಉತ್ಸಾಹದಿಂದ ಹೇಳ್ತಿದ್ದಾರೆ ಉರ್ಲಿಂಗ ದೇವರು. ವಾಗ್ಮನಕ್ಕೆ ಅಗೋಚರ ಅಂದ್ರೆ ಅದನ್ನು ವರ್ಣಿಸಲು ಅಸಾಧ್ಯ, ಅದನ್ನು ಹೇಳಲು ಅಸಾಧ್ಯ, ಅದನ್ನು ವರ್ಣಿಸಲು ಅಸಾಧ್ಯ. ಅದಕ್ಕೊಂದು ಬೇರೆಯಾದ ರೂಪ ಅಥವಾ ಉದಾಹರಣೆ, ಉಪಮೆ ಸಹ ಇಲ್ಲ. ಹೀಗಾಗಿ ನನ್ನ ಎಷ್ಟೊಂದು ಒಳ್ಳೆಯ ಸೌಭಾಗ್ಯ ಅಂದರೆ ಅದನ್ನ ನಾನು ಮುಟ್ಟಿ ಅರ್ಚಿಸಿ ಅಪ್ಪಿದ ಕಾರಣವಾಗಿ ಎಲ್ಲಾ ಭವಬಂಧನವೆನಿಸುವ ಜನನವಿರಲಿ, ಬದುಕು ಇರಲಿ ಅಥವಾ ಮರಣ ಇರಲಿ, ಇವು ಯಾವುಗಳು ನನ್ನನ್ನ ಬಾಧಿಸುವುದಿಲ್ಲ. ಅವೆಲ್ಲವುಗಳ ಸೀಮೆಯನ್ನ ಮೀರಿ ನಾನು ಮಹಾಲಿಂಗವೇ ಆಗ್ತಾ ಇದ್ದೀನಿ ನನ್ನ ಕರಹಸ್ತದ ಒಂದು ಇಷ್ಟಲಿಂಗದ ಮೂಲಕ. ದೊಡ್ಡರ ಆಚರಿಸತ್ ಹೇಳ್ತಾರೆ, ಶ್ರುತಿ ತತಿಗಳ ಶಿರದ ಮೇಲೆ ಒಪ್ಪುತ್ತಿಪ್ಪ ಅತ್ಯತಿಷ್ಠದ್ಧ ಶಾಂಗುಲನ ಕಂಡೆನಯ್ಯ, ಅನುವಿಂಗೆಯನು ಮಹತ್ತಿಂಗೆ ಮಹತ್ತಾದ ತ್ರಿನಯನ ಮೂರ್ತಿಯ ಕಂಡೆನಯ್ಯ, ವಾಗ್ಮನಕ್ಕೋ ಅಗೋಚರವಾದ ನಿರವಯ ಬ್ರಹ್ಮವ ಕಂಡೆನಯ್ಯ, ನಿತ್ಯನೇಕೋ ರುದ್ರನಾ ದ್ವಿತೀಯನ ಕಂಡೆನಯ್ಯ, ಎನ್ನ ಕರಸ್ಥಲದೊಳಗೆ ಮಹಾದಾನಿ ಸೊಡ್ಡಗನ ಕಂಡೆನಯ್ಯ, ಸೊಡ್ಡಗನ ಕಂಡೆನಯ್ಯ. ಅಂದ್ರೆ ವೇದ, ಉಪನಿಷತ್ತು, ಆಗಮ ಇವೆಲ್ಲದರಲ್ಲಿ ಇದನ್ನ ಹೇಳಿದ್ರು. ಆದ್ರೆ ಇವು ಎಲ್ಲ ಜ್ಞಾನದ ಒಂದು ಶಿರದ ಮೇಲೆ ಕಳಸವಿಟ್ಟಂತೆ ಅವುಗಳನ್ನು ಮೀರಿ ನಿಲುಕದಂತೆ ಒಪ್ಪಿ ಬೆಳಗುತ್ತಿರುವ ಕನಿಷ್ಠ ಒಂದು 12 ಅಂಗುಲ ಅತ್ಯಾತಿಷ್ಠದ್ದ ಶಾಂಗುಲವೆನಿಸುವ ಅಂದ್ರೆ ಒಂದು 12 ಅಂಗುಲ ಮೇಲಿರುವ ಪರಾತ್ಪರ ಪರಶಿವನಿನ್ನ ಗುರುಕಾರುಣ್ಯದಿಂದ ಎನ್ನ ಕರಸ್ಥಲದಲ್ಲಿ ಕಂಡಿದ್ದೇನೆ. ಇವನ್ನೆಲ್ಲ ಅವರು ಮಾಡಿ ಸಾಧಿಸಿ ನೋಡಿದರು. ಹೀಗಾಗಿ ಇಂತಹ ವಚನಗಳನ್ನು ಬರೆದರು. ಏನ್ ಹೇಳ್ತಿದ್ದಾರೆ? ಅಣುವಿಗೆ ಅಣು ಅತ್ಯಂತ ಚಿಕ್ಕದಕ್ಕಾಗಿ ಚಿಕ್ಕದಾಗಿಯೇ ಕಾಣಿಸ್ತಾ ಇದೆ, ಮಹತ್ತಿಗೆ ಮಹತ್ವ ಅತ್ಯಂತ ಮಹತ್ವದ್ದಾದದ್ದು ಮಹತ್ವದ್ದಾಗಿಯೇ ಕಾಣಿಸ್ತಾ ಇದೆ. ಸಕಲ ವೇದಾಗಮ ಶಾಸ್ತ್ರಗಳು ಸಾರುತ್ತಿರುವಂತಹ ಸೂರ್ಯ ಇರಲಿ, ಚಂದ್ರ, ಅಗ್ನಿಗಳೆಂಬ 3 ಕಣ್ಣುಳ್ಳ ಮುಕ್ಕಣ್ಣನೆಂಬ ಪರಶಿವನ ಸಾಕಾರ ಸ್ವರೂಪವನ್ನು ಎನ್ನ ಕರಸ್ಥಲದಲ್ಲಿ ಆ ಇಷ್ಟಲಿಂಗದಲ್ಲಿ ಕಾಣ್ತಾ ಇದ್ದೀನಿ ಅಂತ ಸೊಡ್ಡಳ ಬಾಚರ್ಸರು ಹೇಳ್ತಾ ಇದ್ದಾರೆ. ವೇದ ವೇದಾಂತ ಶಾಸ್ತ್ರಾಗಮಗಳಲ್ಲಿಯೂ ಮಾತು ಮನಗಳಿಗೆ ನಿಲುಕದ ಯಾವ ಅಂಗ ಅವಯವಗಳಿಲ್ಲದ ನಿರವಯವೆನಿಸುವ ಪರಬ್ರಹ್ಮವನ್ನು ಗುರುಕಾರುಣ್ಯದಿಂದ ಎನ್ನ ಕರಸ್ಥಲದಲ್ಲಿ ಕಂಡಿದ್ದೇನೆ ಅಂತ ಸೊಡ್ಡಳ ಬಾಚರ್ಸರು ಹೇಳ್ತಾ, ಆತ ನಿತ್ಯನು ಏಕೋ ದೇವನು, ಆತನ ಹಾಗೆ ಮತ್ತೊಬ್ಬನಿಲ್ಲವೆಂದು ಸಕಲ ವೇದಾಗಮಗಳು ಸಾರುತ್ತಿರುವಂತಹ ನಿಷ್ಕಲ ಲಿಂಗವನ್ನ ಗುರುಕಾರುಣ್ಯದಿಂದ ನನ್ನ ಕರಹಸ್ತದಲ್ಲಿ ಇಷ್ಟಲಿಂಗ ರೂಪದಲ್ಲಿ ಕಂಡಿದ್ದೇನೆ ಅಂತ ಸೊಡ್ಡಳ ವಾಚರಿಸರು ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಜನಪ್ರಿಯವಾದ ಈ ವಚನ ಆ ಇಷ್ಟಲಿಂಗದ ಕುರಿತು, ಕರಹಸ್ತದಲ್ಲಿರುವ ಇಷ್ಟಲಿಂಗದ ಕುರಿತು ಎಲ್ಲರೂ ಮನನ ಮಾಡುವಂತ ಈ ವಚನ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ. ಇಷ್ಟು ಸಾಕು. ಇಷ್ಟಲಿಂಗದ ಒಂದು ಸ್ವರೂಪವನ್ನ ಪಡೆದುಕೊಳ್ಳಬೇಕು. ಅದರ ಸ್ವರೂಪ ಹೇಗಿದೆ ಅಂತ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ಅದನ್ನ ಹೇಳ್ತಿದ್ದಾರೆ, ಅಯ್ಯ ಲಿಂಗ ತಂದೆಯೇ, ನೀನು 8 ದಿಕ್ಕುಗಳನ್ನು ಆವರಿಸಿದ ಸಮಸ್ತ ಜಗತ್ತಿನ ಅಗಲಕ್ಕೂ ವ್ಯಾಪರಿಸಿರುವೆ. ನಿನ್ನ ವ್ಯಾಪ್ತಿ ಎಷ್ಟೊಂದು ವ್ಯಾಪ್ತಿ ಅಂದ್ರೆ 8 ದಿಕ್ಕುಗಳನ್ನು ಆವರಿಸಿದೆ. ಇಡೀ ಲೋಕ ಅಂತರಿಕ್ಷವನ್ನೂ ಸಹ ಮೀರಿ ಮುಗಿಲ ಅಗಲಕ್ಕೂ ಎತ್ತರವಾಗಿ ವ್ಯಾಪಿಸಿರುವೆ. ಈ ಸಮಸ್ತ ಜಗತ್ತು ವಿಶ್ವ ಹಾಗೂ ಎತ್ತರವಾದುದು ಯಾವುದೋ ಅದಕ್ಕೂ ಮೀರಿ ನಮ್ಮ ಒಂದು ಜ್ಞಾನದ ಹರಿವು ಪರಿಧಿ ಅದನ್ನೂ ಮೀರಿ ಈ ಅದರ ಒಂದು ಗರಿಮೆಯನ್ನ ಗುರುದೇವರು ಇಲ್ಲಿ ಹೇಳ್ತಾ ಇದ್ದಾರೆ.
ಹಾಗೇನೆ ತಂದೆಯೇ ಅಷ್ಟೇ ಅಲ್ಲ, ನಿಮ್ಮ ಶ್ರೀಪಾದವು ಪಾತಾಳಕ್ಕಿಂತಲೂ ಮೀರಿ ಇನ್ನೂ ಆಳವಾಗಿ ವ್ಯಾಪಿಸಿದೆ ಅಂತ ಹೇಳ್ತಾ ಇದ್ದಾರೆ. ಮೇಲೆ ಸಮಸ್ತ ಬ್ರಹ್ಮಾಂಡವೆಲ್ಲವೂ ಇನ್ನೂ ಅತ್ತತ್ತಲಾಗಿ ನಿಮ್ಮ ಶಿರದ ಶ್ರೀ ಕಿರೀಟವಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿಮ್ಮನ್ನು ಪ್ರಮಾಣಿಸಿ ನೋಡಲು ಯಾವುದಾದ್ರೂ ಅಳತೆ ಇಲ್ಲ, ಸೀಮೆ ಇಲ್ಲ, ಅದು ಅಸಾಧ್ಯವಾದುದರಿಂದ ನೀನು ಅಪ್ರಮಾಣನು. ಹೇಳ್ಬಹುದು ನಾವು ಯಾರಿಗೆ, ಹೇಗೆ ಕಾಣಿಸ್ತಾನೆ, ಹೇಗಿದ್ದಾನೆ ನಿಮ್ಮ ದೇವರು ಅಂದ್ರೆ ಅದು ನಮ್ದು ವರ್ಣಿಸಲು ಅಸಾಧ್ಯ. ಏಕೆಂದರೆ ಆತ ಯಾವ ಅಳತೆಗೂ ಸೀಮೆಗೂ ಸಿಗಲು ಸಾಧ್ಯವಿಲ್ಲ. ಏಕೆಂದರೆ ಆತ ಅಪ್ರಮಾಣನಾಗಿದ್ದಾನೆ. ಅಂದರೆ ಅವನನ್ನ ಅಳೆಯೋದು ಸಾಧ್ಯವಿಲ್ಲ. ಉದ್ದ ಇಷ್ಟು, ಅಗಲ ಇಷ್ಟು ಅಂತ ಹೇಳೋಕಂತೂ ಸಾಧ್ಯವೇ ಇಲ್ಲ. ನಿಮ್ಮನ್ನು ಗಮನಿಸಿ ಅರಿಯಲು ಯಾವ ಮನಕ್ಕೂ ಅಸಾಧ್ಯವಾದುದರಿಂದ ನೀನು ಅಗಮ್ಯನು. ಹೇಗೆ ನಾವು ಅವನನ್ನು ಗಮನಿಸಬೇಕು, ಹೇಗೆ ಅವನನ್ನು ನೋಡಬೇಕು, ಅದೂ ಸಹ ಸಾಧ್ಯವಿಲ್ಲ. ಆತನನ್ನ ಚಕ್ಷುವಿನ ದೃಷ್ಟಿಗೆ, ಅಂದ್ರೆ ಚರ್ಮ ಅಂದ್ರೆ ನಾನು ಮುಟ್ಟಿ ಸಹ ನೋಡಬಹುದೇ, ಅಥವಾ ಚಕ್ಷುವಿನ ದೃಷ್ಟಿಗೆ ಆತ ಗೋಚರಿಸ್ತಾನ, ಅದೂ ಇಲ್ಲ. ಹೀಗಾಗಿ ಗುರುದೇವರು ಆತನನ್ನ ಅಗೋಚರನು ಅಂತಾನೂ ಕರೆದರು. ನಿನಗಾರು ಆವದು ಆವಲೋಕದೊಳಗೂ ಸರಿಸಾಮಾನ ಯಾವುದೂ ಇಲ್ಲ ಅಂತ ಹೇಳೋದ್ರಿಂದ ನೀನು ಅಪ್ರತಿಮಾನ. ಯಾರಿಗೂ ಆತನಿಗೆ ಉಪಮೆಯ ಮುಖಾಂತರ, ಉದಾಹರಣೆಯ ಈಗಿದೆ, ಇವರ ತರ ಇದೆ ಅಂತ ಹೇಳೋಕ್ಕೂ ಸಹ ಸಾಧ್ಯವಿಲ್ಲ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಇಂತಹ ಅಪ್ರಮಾಣ ಲಿಂಗಯ್ಯ, ಅಗೋಚರ ಅಪ್ರತಿಮವಾದ ಮಹಾಗಣ ಲಿಂಗವೇ, ಗುರುಕಾರುಣ್ಯದಿಂದ ನೀನು ಎನ್ನಂಭಾವಾಮನ ಕಂಗಳಿಂದ ಹೊರಹೊಮ್ಮಿ ಕರಸ್ಥಲಕ್ಕೆ ಬಂದು ಚುಳುಕಾಗಿರಿವೆಯಲ್ಲ ತಂದೆ. ಇದು ನಮ್ಮ ಒಂದು ಎಷ್ಟೊಂದು ನಾವು ಅದೃಷ್ಟವಂತರು ಅಂತ ನಾವು ಗಮನಿಸ್ಬೇಕಿಲ್ಲಿ. ಈ ಧರ್ಮದಲ್ಲಿ ಹುಟ್ಟಿ ನಮ್ಮ ಕರಸ್ಥಲದಲ್ಲಿ ಆ ಇಷ್ಟಲಿಂಗ ನಮ್ಮ ಕರಸ್ಥಲದ ಸಿಕ್ಕಿರುವುದೇ ನಮ್ಮ ಅತ್ಯಂತ ಒಂದು ಸೌಭಾಗ್ಯ. ಅದೊಂದು ಗುರುಕಾರುಣ್ಯದಿಂದ ಸಿಕ್ಕಂತಹ ಒಂದು ಭಾಗ್ಯ ಅಂತ ನಾವು ತಿಳಿದುಕೊಳ್ಳಬೇಕು. ಈ ವಚನ ಯಾವಾಗಲೂ ನಾವು ಮನನ ಮಾಡಬೇಕು. ಅದನ್ನೇ ಅಕ್ಕ ಮಹಾದೇವಿಯವರು ಹೇಳಿದರು. ಅಯ್ಯ, ಪಾತಾಳವಿತ್ತಿತ್ತ, ಶ್ರೀಪಾದವತ್ತತ್ತ, ಬ್ರಹ್ಮಾಂಡವಿತ್ತಿತ್ತ, ಮಣಿ ಮುಕುಟವತ್ತತ್ತ, ಅಯ್ಯ ದಶ ದಿಕ್ಕು ವಿತ್ತಿತ್ತ, ದಶ ಭುಜಗಳತ್ತ ಚನ್ನಮಲ್ಲಿಕಾರ್ಜುನಯ್ಯ, ನೀನೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ನೀನೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ. ಅಂದ್ರೆ ಪರಶಿವನೇ ಕೆಳಗೆ ಪಾತಾಳವೇನಾದ್ರು ಅಂತ ಇದ್ದಿದ್ರೆ ಇನ್ನೂ ಅದನ್ನ ದಾಟಿ ನಮ್ಮ ಇಷ್ಟಲಿಂಗದ ಶ್ರೀಪಾದವು ಅದಕ್ಕೂ ಮೀರಿ ಅತ್ತತ್ತಲಾಗಿದೆ ಅಂತ. ಬ್ರಹ್ಮಾಂಡವೇನಾದ್ರೂ ಇತ್ತಿತ್ತಲಿರಬಹುದು, ಅದನ್ನ ದಾಟಿ ನಿಮ್ಮ ಶಿರದ ಶ್ರೀ ಮುಕುಟ ಇನ್ನೂ ಅತ್ತಿತ್ತಲಾಗಿದೆ ಅಂತ ಹೇಳ್ತಿದ್ದಾರೆ ತಾಯಿ. ದಶದಿಕ್ಕುಗಳಿಗೆ ಸೀಮೆ ಇದ್ರೂ ಇರಬಹುದು, ಆದರೆ ನಮ್ಮ ಈ ಇಷ್ಟಲಿಂಗದ ದಶಭಾವಗಳು ಮಾತ್ರ ದಶ ದಿಕ್ಕುಗಳಿಗೂ ಮೀರಿ ಅತ್ಯಂತ ವ್ಯಾಪಕವಾಗಿ ವ್ಯಾಪಿಸಿವೆ. ಇಂಥ ವಿಶ್ವ ಬ್ರಹ್ಮಾಂಡವೆಲ್ಲಕ್ಕೂ ಮೀರಿ ಸೀಮೆ ಇಲ್ಲದ ನಿಶ್ಚೀಮನಾದ ನೀನು ಗುರುಕಾರುಣ್ಯದಿಂದ ಭಾವ ಮನ ಕಂಗಳ ಮೂಲಕವಾಗಿ ಬಂದು ಎನ್ನ ಕರಸ್ಥಲದಲ್ಲಿ ಕಂಗೊಳಿಸುತ್ತಾ ಚುಳುಕಾದ ಚೇತನವಾಗಿರುವೆಯಲ್ಲ. ಇದೆಂತಹ ಅದ್ಭುತ ಆಶ್ಚರ್ಯ ಅಂತ ಅಕ್ಕಮಾದೇವಿಯವರು ಹೇಳುವಾಗ, ನಾವು ಇನ್ನೂ ಇಷ್ಟಲಿಂಗವನ್ನು ಎದೆಯ ಮೇಲೆ ಧರಿಸಿ ಪೂಜಿಸದಿದ್ದರೆ ನಮ್ಮಂತ ಅಭಾಗ್ಯತರು ಅಥವಾ ಅಜ್ಞಾನಿಗಳು ಜಗತ್ತಿನಲ್ಲಿ ಯಾರೂ ಇರ್ಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಇಷ್ಟೆಲ್ಲ ಶರಣರು ಅದರ ಮಹಿಮೆಯನ್ನ, ಅದರ ಮಹತ್ವವನ್ನ ಹೇಳುತ್ತಿರುವಾಗ ಇನ್ನೂ ನನ್ನ ಎದೆಯ ಮೇಲೆ ಇಷ್ಟಲಿಂಗ ಇಲ್ಲ ಅಂದ್ರೆ ಅದು ಲಿಂಗವಂತರಿಗೆ ಮಾಡುವ ಒಂದು ಅಪಮಾನವಾಗಿದೆ ಬಂಧುಗಳೇ ಅಂತ ಹೇಳ್ತಾ, ಒಂದು ವಿಶ್ವದರ್ಶನ ಅಂದ್ರೆ ಏನಿರುತ್ತೆ, ಇಡೀ ವಿಶ್ವದಲ್ಲಿ ನಾನು ಒಂದು ಧೂಳಿನ ಕಣದಕ್ಕಿಂತಲೂ ಕಡಿಮೆಯಾಗಿದ್ದೇನೆ ಅಂತ ತಿಳ್ಕೊಳ್ಬಹುದು. ಹಾಗೇನೆ ನೀವು ದೇಹದ ಒಳಗೇನೂ ಸಹ ಒಬ್ಬ ವೈದ್ಯನಾಗಿ ಆಂತರಿಕ ಪಯಣವನ್ನ, ಎರಡು ಪಯಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದ ಮುಖಾಂತರ. ಆ ವಿಡಿಯೋನಲ್ಲಿ ನೋಡಿ, ಇಲ್ಲೊಬ್ಳು ಗಾರ್ಡನ್ ನಲ್ಲಿ ಮಲ್ಕೊಂಡಿದ್ದಾಳೆ. ಅವಳನ್ನ ನಾವು ಸಾಗಿ 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 ನಾವು ದೂರ 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 ಹೋಗ್ತಾವಿ. ಏನಂದ್ರೆ ಈಗ ನಮ್ಗೆ ಇಡೀ ವಿಶ್ವವನ್ನ ನೋಡಬೇಕಾಗಿದೆ. ಇದು ಅಮೆರಿಕಾದಲ್ಲಿರುವ ಒಂದು ಗಾರ್ಡನ್ ನಲ್ಲಿ ಅವಳು ಇದ್ಲು. ಅಲ್ಲಿಂದ ಹೇಗೆ ಅದು ವಿಶ್ವ ಇಡೀ ಹೇಗೆ 10 ಕಿಲೋಮೀಟರ್ ಹೊರಗೆ ಬಂದ್ವಿ, 100 ಕಿಲೋಮೀಟರ್ ಹೊರಗೆ ಬಂದ್ವಿ, ಏನೇನ್ ಕಾಣ್ತಾ ಇದೀವಿ ನೋಡ್ತಾ ಹೋದ್ರೆ ಈ ವಿಶ್ವದ ವ್ಯಾಪಕ ದೃಷ್ಟಿ ನಮಗೆ ಸಿಗ್ತಾ ಇದೆ. ಅಷ್ಟೊಂದು ಚಿಕ್ಕದಾಗಿ ಹೋಗ್ತಾ ಇರುತ್ತದೆ ನಮ್ಮ ಭೂಮಿ. ಅಲ್ಲಿ ನೋಡಿದರೆ ಒಂದು ಉಪಗ್ರಹವಾದ ಚಂದ್ರ, ಅನೇಕ ಗ್ರಹಗಳು, ಉಪಗ್ರಹಗಳು, ಲಕ್ಷಾಂತರವಾದ ಒಂದು ನಕ್ಷತ್ರಗಳು, ಒಂದು ಎರಡು, ಈ ವಿಶ್ವಕ್ಕೆ ಏನಾದರೂ ಕೊನೆ ಇದೆ ಅನ್ನುವಷ್ಟು
ಹಾಗೇನೆ 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 ಅದು ಮುಂದೆ ನಿಮಗೆ ಆಕಾಶಗಂಗೆ ಬರ್ತಾ ಇದೆ, ಅನೇಕ ಆಕಾಶಗಂಗೆಗಳು ಬರ್ತಾ ಇವೆ. ಸೂರ್ಯ ಸಿಗ್ತಾನೆ ನಮಗೆ ಬೆಳಕನ್ನು ಕೊಡುವಂತಹ. ಅನೇಕ ಇಂತಹ ಆಕಾಶಗಂಗೆಗಳಲ್ಲಿ ಅನೇಕ ಸೂರ್ಯಗಳಿದ್ದಾರೆ. ಈ ವಿಶ್ವದ ವ್ಯಾಪ್ತಿ ಎಷ್ಟಿದೆ ಅನ್ನೋದು ಇನ್ನೂ ನಮಗೆ ಗೊತ್ತೇ ಇಲ್ಲ. ಹಾಗೇನೆ ಹೋಗ್ತಾ ಇದ್ದೀವಿ. ಅದಕ್ಕೆ ಕೊನೆ ಎಂಬುದಿಲ್ಲ. ಆದರೆ ನಮ್ಮ ಇಷ್ಟಲಿಂಗದ ಪರಿಮಿತಿ ಎಲ್ಲಂದ್ರೆ ಇದನ್ನೂ ದಾಟಿ ಆ ಇಷ್ಟಲಿಂಗದ ವ್ಯಾಪ್ತಿ ಇದೆ ಅಂತ ಶರಣರು ಹೇಳುವಾಗ ಆ ವಿಶ್ವದ ಅಗಾಧವಾದ ಅದರ ವ್ಯಾಪ್ತಿಯನ್ನು ಶರಣರು ಅಂದಿಯೇ ಊಹಿಸಿದ್ದರು ಅಂತ ಈಗ ನೀವು ನೋಡಬಹುದು. ಹಾಗೇನೆ ವಾಪಸ್ಸಿಗೆ ಬರ್ತಾ ಇದ್ದಾರೆ. ಇಡೀ ವಿಶ್ವವನ್ನ ಗಮನಿಸಿದ ನಾವು ಮತ್ತೆ ವಾಪಸ್ ಬಂದಾಗ ಅದನ್ನೇ ಆ ಹೆಣ್ಣು ಮಗಳು ಏನು ಅಲ್ಲಿ ಗಾರ್ಡನ್ ನಲ್ಲಿ ಮಲ್ಕೊಂಡಿದ್ಲಲ್ಲ, ಮತ್ತೆ ವಾಪಸ್ ನಾವು ಆ ವಿಶ್ವ ದರ್ಶನವನ್ನ ಮಾಡಿಕೊಂಡು ಅವಳ ಹತ್ತಿರ ಈಗ ನೇರವಾಗಿ ಆ ಗಾರ್ಡನ್ ನಲ್ಲಿ ಮಲ್ಕೊಂಡಂತ ಹೆಣ್ಣು ಮಗಳ ಹತ್ರ ಹೋಗ್ತಾ ಇದ್ದೀವಿ. ಈಗ ಅವಳ ಕಣ್ಣಿನ ಮುಖಾಂತರ ನಾವು ಇಡೀ ವಿಶ್ವದ ದರ್ಶನ ಮಾಡ್ತಾ ಇರೋ ಹಾಗೇನೆ ನಮ್ಮ ಅಂತರಂಗದಲ್ಲಿ ಹೋದಾಗ ಆ ಕಣ್ಣಿನ ಮುಖಾಂತರ ನೋಡಿ ಅನೇಕ ಸಾವಿರಾರು ಲಕ್ಷಾಂತರ ರಕ್ತನಾಳಗಳು, ನರಮಂಡಲಗಳು, ಅಲ್ಲಿಯ ಜೀವಕೋಶಗಳು, ಅಲ್ಲಿ ಅನೇಕ ಒಂದು ಆರ್ಗನ್ಸ್ ಅಂದ್ರೆ ಆ ಏನಂತೀರಿ ನೀವು ಎನಿ ಆರ್ಗನ್ ಸಿಸ್ಟಮ್ಸ್ ಇರುತ್ತದೆ. ರಕ್ತ ಪರಿಚಲನಾ ವ್ಯೂಹ ಇರಬಹುದು, ಜೀರ್ಣಾಂಗ ವ್ಯೂಹ ಇರಬಹುದು, ನರಮಂಡಲ ವ್ಯೂಹ ಇರಬಹುದು, ಅನೇಕ ಸ್ನಾಯುಗಳಿರಬಹುದು. ಒಂದೊಂದು ಜೀವಕೋಶ, ಅದರಲ್ಲಿ ಮತ್ತೆ ಲಕ್ಷಾಂತರ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಇವೆಲ್ಲ ಅಲ್ಲಿ ಇರುತ್ತೆ. ಹಾಗೇನೆ ಇಡೀ ದೇಹ ಒಳಗೆ ಅಲ್ಲಿ ಜೀವಕೋಶದಲ್ಲಿ ಒಂದು ನ್ಯೂಕ್ಲಿಯಸ್ ಪ್ರತಿ ಜೀವಕೋಶ ನಮ್ಮಲ್ಲಿ ಅನೇಕ ಇಂತಹ ಲಕ್ಷಾಂತರವಲ್ಲ ಕೋಟ್ಯಾಂತರವಾದ ಜೀವಕೋಶಗಳು ಅಲ್ಲಿ ನಮ್ಮ ದೇಹದಲ್ಲಿಯೂ ಇರುತ್ತದೆ. ಹೊರಗೆ ವಿಶ್ವದಲ್ಲಿ ನಾವು ಏನ್ ಕಾಣಿಸ್ತಾ ಇದೆಯಲ್ಲ ಅದೇ ರೀತಿ ಒಳಗೆ ದೇಹದಲ್ಲಿಯೂ ಜಗನ್ನಿಯಾಮಕನು ಈ ಒಂದು ಇದನ್ನು ಮಾಡಿದ್ದಾನೆ ಅಂತ ಇದರಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಏನ್ ಹೇಳಿದ್ರು ಷಣ್ಮುಖ ಶಿವಯೋಗಿಗಳು, ಜಗವನೊಳಗೊಂಡ ಲಿಂಗವೇ ಸೊಗಸಿಂದೆನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗರಣವಾಯಿತೆನಗೆ ಗುರುಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ ನಿಮ್ಮ ಗಣವ ಕೊಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ. ಷಣ್ಮುಖ ಶಿವಯೋಗಿಗಳು ಅತ್ಯಂತ ಸಾಧಕರು. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಇಲ್ಲಿ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ. ಇದನ್ನೇ ನಾನು ಹೇಳ್ತಾ ಇದ್ದೆ, ನಾವು ಅತ್ಯಂತ ಪುಣ್ಯವಂತರು, ನಾವು ಅತ್ಯಂತ ಭಾಗ್ಯವಂತರು ಅಂತ. ಅಂದರೆ ಸಮಸ್ತ ಜಗತ್ತೆನ್ನೆಲ್ಲವನ್ನೂ ತನ್ನೊಳಗೆ ಗರ್ಭೀಕರಿಸಿಕೊಂಡಿರುವಂತ, ತನ್ನೊಳಗೆ ಇಟ್ಟಿಕೊಂಡಿರುವಂತ ಪರಕ್ಕೆ ಪರವೆನಿಸುವ ಮಹಾಗಣಲಿಂಗವೇ ನೀನು ತುಂಬಾ ಸುಂದರವಾಗಿದ್ದೀಯಾ, ಸೊಗಸಾಗಿದ್ದೀಯಾ, ಸೌಂದರ್ಯದಿಂದ ಎನ್ನ ಕರಸ್ಥಲಕ್ಕೆ ಇಷ್ಟಲಿಂಗ ಸ್ವರೂಪವಾಗಿ ಬಂದಿರುವೆ ಅಂತ ನಾವು ಅದನ್ನು ಗಮನಿಸಬೇಕು ಬಂಧುಗಳೇ. ನಿಮ್ಮನ್ನು ದೃಷ್ಟಿಯಾರಿ ನೋಡಿ ನನಗೆ ಪರಮೋಲ್ಲಾಸವೆನಿಸಿತ್ತು. ಬೆಳಿಗ್ಗೆ ಆ ಮಜ್ಜನ ಮಾಡಿದ ನಂತರ ಲಿಂಗವನ್ನು ನೋಡುವಾಗ ನಮಗೆ ಪರಮೋಲ್ಲಾಸವಾಗಬೇಕು. ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹರಿಸುವ ಶಕ್ತಿ ಆತನಿಗೆ ಇರ್ತಾ ಇದೆ. ಅದನ್ನ ನೋಡಿ ಒಂದು ಉಲ್ಲಾಸ, ಸಂಭ್ರಮ ನಮ್ಗೆ ಆಗಬೇಕು. ನಿರಂಜನ ನಿಷ್ಕಲ ಲಿಂಗವಾಗಿದ್ದ ಪರವಸ್ತುವೇ ಗುರುಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿದೆ ಅನ್ನೋದನ್ನ ಅರ್ಥಿಕೊಳ್ಳಬೇಕು. ಅದಕ್ಕೆ ಹೇಳ್ಕೊಳ್ಬೇಕು, ಆಹಾ ಈ ಧರ್ಮದಲ್ಲಿ ನಾನು ಹುಟ್ಟಿದ್ದೇ ಅಂತ ಪುಣ್ಯ, ನನ್ನ ಪುಣ್ಯವೇ, ಆಹಾ ಇದೆಂತ ನನ್ನ ಭಾಗ್ಯವೇ, ಆಹಾ ತಂದೆ ಪರಶಿವನೇ ನಿಮ್ಮ ಘನ ನಿಲುವನ್ನ ನನ್ನ ಕರಸ್ಥಲದಲ್ಲಿ ಕಂಡು ಎನ್ನ ಮನಕ್ಕೆ ಮಹಾಮಂಗಳವೇ ಆಯಿತು ಅಂತ ಷಣ್ಮುಖ ಸ್ವಾಮಿಗಳು ಶಿವಯೋಗಿಗಳು ಎಷ್ಟೊಂದು ಸಂಭ್ರಮದಲ್ಲಿ ಅವರಲ್ಲಿ ಮನೆ ಮಾಡಿದೆ ಅನ್ನೋದನ್ನ ನೋಡ್ಬೇಕು. ಅವರೇ ಹೇಳಿದ್ರು ಮುಂದೆ, ಅನುವಿಂಗೆ ಅನು ಮಹತ್ತಿಂಗೆ ಮಹತ್ತೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಉಪಮಾತೀತ ವಾಗ್ಮನಕ್ಕ ಅಗೋಚರನೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಶ್ರುತಿತತಿಯ ಶಿರದ ಮೇಲೆ ಅತ್ಯತಿಷ್ಠಿತ ಶಾಂಗುಲನೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಭಾವಭರಿತ ಜ್ಞಾನಗಮ್ಯನೆಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಅಖಂಡೇಶ್ವರನೆಂಬ ಅನಾದಿ ಪರಶಿವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ ಅಂತ ಹೇಳ್ತಿದ್ದಾರೆ. ಅತ್ಯಂತ ಸಂತೋಷದಿಂದ, ಅತ್ಯಂತ ಆನಂದದಿಂದ. ಇದೀಗ ನೀವು ನೋಡಿದ್ರಿ ಆ ವಿಡಿಯೋದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಚಿಕ್ಕದೆನಿಸುವ ಅನುವೆನಿಸ್ತದೆ ನಮ್ಮ ಇಷ್ಟಲಿಂಗ. ಮಹತ್ತು ಎಂದೆನಿಸುವ ಮಹತ್ತಿಗೆ ಸಹ ಇನ್ನೂ ದೊಡ್ಡದು, ಅದರ ವ್ಯಾಪ್ತಿಗೆ ಸಾಧ್ಯವೇ, ಅದನ್ನ ವರ್ಣಿಸಲು ಸಾಧ್ಯವೇ ಇಲ್ಲ ಅನ್ನಿಸುವ ಲಿಂಗದೇವನನ್ನ ನಾನು ಅರಿವಿನ ದೃಷ್ಟಿಯಿಂದ ಕಂಡಿದ್ದೇನೆ ಅಂತ ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಯಾವ ಉಪಮೆಗೂ ನಿಲಿಕದ ಉಪಮಾತೀತನು ಅವನು ಆಗಿದ್ದಾನೆ.
ಆತನನ್ನ ವರ್ಣಿಸಬಹುದೇ ಮಾತುಗಳಲ್ಲಿ? ಇಲ್ಲ. ಮನಸ್ಸಿಗೆ ಆತನ ಗೋಚರನಾಗ್ತಾನೆ? ಅದು ಇಲ್ಲ. ಅಂತಹ ಲಿಂಗದೇವನು ಎನ್ನ ಕರಸ್ಥಲದಲ್ಲಿಯೇ ಇಷ್ಟಲಿಂಗ ಸ್ವರೂಪವಾಗಿ ಅರಿವಿನ ದೃಷ್ಟಿಯಿಂದ ನಾನು ಕಾಣಬಹುದೇ ಹೊರತು ಹಾಗೆಯೇ ಆತ ಗೋಚರವಾಗೋದಿಲ್ಲ. ವೇದಾಗಮ ಶ್ರುತಿಗಳ ಸಮೂಹಗಳ ಜ್ಞಾನದ ಶಿರದ ಮೇಲೆ ಮೀರಿ ದಶಾಂಗುಲನೆಂದೆನಿಸುವ ಲಿಂಗದೇವನನ್ನ ಎನ್ನ ಕರಸ್ಥಲದಲ್ಲಿ ಇಷ್ಟಲಿಂಗ ಸ್ವರೂಪವಾಗಿ ಒಂದು ಜ್ಞಾನದ ಕಣ್ಣುಗಳಿಂದ ಅದನ್ನ ನೋಡ್ತಾ ಇದ್ದೀನಿ. ಭಕ್ತರ ಭಾವದಲ್ಲಿ ಭರಿತನಾಗಿ ಸ್ವಸ್ವರೂಪದ ನಿಜ ಜ್ಞಾನ ದೃಷ್ಟಿಗೆ ಸಾಧ್ಯನೆಂದೆನಿಸುವ ಮಹಾಗಣಲಿಂಗ ದೇವನನ್ನ ಎನ್ನ ಕರಸ್ಥಲದಲ್ಲಿ ಇಷ್ಟಲಿಂಗ ಸ್ವರೂಪವಾಗಿ ಅರಿವಿನ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಸಮಸ್ತ ವಿಶ್ವದೊಳಗೆ ಹೊರಗೆ, ಒಳಗೆ ಮತ್ತು ಹೊರಗೆ ಅಖಂಡವಾಗಿ ತುಂಬಿರುವ ಅನಾದಿ ಪರಶಿವನಿನ್ನ ಎನ್ನ ಕರಸ್ಥಲದಲ್ಲಿ ಇಷ್ಟಲಿಂಗ ರೂಪವಾಗಿ ಅರಿವಿನ ದೃಷ್ಟಿಯಿಂದ ಕಂಡಿದ್ದೇನೆ. ಈ ಪೂಜೆಯಿಂದ, ಈ ಅರ್ಚನೆಯಿಂದ ಸಿಗುವ ಅನುಭವದ ಆನಂದವನ್ನ ಏನೆಂದು ವರ್ಣಿಸಲಿ, ಏನೆಂದು ಉಪಮಿಸಲಿ ಅಂತ ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ಹೇಳ್ತಾರೆ, ಮನಕ್ಕೆ ಮನೋಹರವಾದ ದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ, ಕಂಗಳಿಗೆ ಮಂಗಳವಾದ ದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ, ಪ್ರಾಣಕ್ಕೆ ಪರಿಣಾಮವಾದ ದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ, ತನುವಿಂಗೆ ತರಹರವಾದ ದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ, ಅಗಮ್ಯ ಅಗೋಚರನಾದ ಅಖಂಡೇಶ್ವರನೆಂಬ ಲಿಂಗಯ್ಯನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಹೀಗಾಗಿ ಇಷ್ಟಲಿಂಗ ಅಂದ್ರೆ ಸಾಮಾನ್ಯವಲ್ಲ ಶರಣ ಬಂಧುಗಳೇ. ಏಕೆಂದ್ರೆ ಇಲ್ಲಿ ಎಲ್ಲವನ್ನು ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಮನಕ್ಕೆ ಅತ್ಯಂತ ಮನಮೋಹಕನಾಗಿ ಕಾಣ್ತಾ ಇರೋ ಮಹಾಲಿಂಗ ದೇವನನ್ನ ಇಷ್ಟಲಿಂಗವಾಗಿ ಕರಸ್ಥಲದಲ್ಲಿಯೇ ಕಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಉಭಯ ಕಂಗಳಿಗೆ, ಉಭಯ ಕಣ್ಣುಗಳಿಗೆ ಮಂಗಳವಾಗಿ ತೋರುವ ಲಿಂಗದೇವನನ್ನ ಇಷ್ಟಲಿಂಗವಾಗಿ ಕರಸ್ಥಲದಲ್ಲಿಯೇ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪಂಚಪ್ರಾಣಕ್ಕೆ ಪರಿಣಾಮ ಸುಖವೆನಿಸುವ ಲಿಂಗದೇವನನ್ನ ಇಷ್ಟಲಿಂಗವಾಗಿ ಎನ್ನ ಕರಸ್ಥಲದಲ್ಲಿಯೇ ಕಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸಕ್ರಿಯ ಸದಾಚಾರ ಸಂಪನ್ನ ತನುವಿಗೆ ಸಹನೆ, ಶಾಂತಿ, ಸಮತೆಯಿಂದ ಒಪ್ಪುವ ಲಿಂಗದೇವನನ್ನ ಇಷ್ಟಲಿಂಗವಾಗಿ ಎನ್ನ ಕರಸ್ಥಲದಲ್ಲಿ ಕಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮನಕ್ಕೆ ಅಗಮ್ಯ, ದೃಷ್ಟಿಗೆ ಅಗೋಚರವೆಂದೆನಿಸುವ, ಅಖಂಡ ಪರಿಪೂರ್ಣನೆನಿಸುವ ಪರಶಿವಲಿಂಗ ದೇವನನ್ನ ಇಷ್ಟಲಿಂಗವಾಗಿ ಎನ್ನ ಕರಸ್ಥಲದಲ್ಲಿ ಕಂಡು ಧನ್ಯನಾಗಿದ್ದಾನೆ ಅಂದಾಗ ಎಷ್ಟೊಂದು ಸೊಗಸಾಗಿ, ಎಷ್ಟೊಂದು ವಿವರವಾಗಿ ಇಷ್ಟಲಿಂಗದ ಮಹಿಮೆಯನ್ನ ನಮ್ಮ ಷಣ್ಮುಖ ಹೇಳ್ತಾ ಇದ್ದಾರೆ ನೋಡಿ. ಆರೂ ಸಾಧಿಸಬಾರದ ವಸ್ತುವ ಸಾಧಿಸಿ ತಂದು ಕೊಟ್ಟನಯ್ಯ ಶ್ರೀ ಗುರುವನ್ನ ಕರಸ್ಥಲಕ್ಕೆ. ಆರೂ ಸಾಧಿಸಬಾರದ ವಸ್ತುವ ನೋಡಿ, ಆರೂ ಸಾಧಿಸಬಾರದ ವಸ್ತುವ ಮತ್ತೆ ಎಲ್ಲಿ ಸಿಗ್ತಾ ಇದೆ ಇಂಥ ವಸ್ತು? ಅಂತಹ ಆರೂ ಸಾಧಿಸಬಾರದ, ಯಾರಿಗೂ ಸಿಗಲಾರದ ವಸ್ತುವನ್ನ ಸಾಧಿಸಿ ತಂದುಕೊಟ್ಟನೆಯ ಶ್ರೀ ಗುರುವೆನ್ನ ಕರಸ್ಥಲಕ್ಕೆ. ಆರೂ ಭೇದಿಸಬಾರದ ವಸ್ತುವ ಭೇದಿಸಿ ತಂದುಕೊಟ್ಟನೆಯ ಶ್ರೀ ಗುರುವೆನ್ನ ಕರಸ್ಥಲಕ್ಕೆ. ಆರೂ ನೋಡಬಾರದ ವಸ್ತುವ ನೋಡೆಂದು ತಂದುಕೊಟ್ಟನೆಯ ಶ್ರೀ ಗುರುವಣ್ಣ ಕರಸ್ಥಲಕ್ಕೆ. ಆರೂ ಹಾಡಬಾರದ ವಸ್ತುವ ಹಾಡೆಂದು ತಂದುಕೊಟ್ಟನೆಯ ಶ್ರೀ ಗುರುವೆನ್ನ ಕರಸ್ಥಲಕ್ಕೆ. ಆರೂ ಕೂಡಬಾರದ ವಸ್ತುವ ಕೂಡೆಂದು ತಂದುಕೊಟ್ಟನೆಯ ಶ್ರೀ ಗುರುವೆನ್ನ ಕರಸ್ಥಲಕ್ಕೆ. ಆ ವಸ್ತು ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಂಡು ಬೆಳಗುವ ಪರಬ್ರಹ್ಮವ ಎನ್ನ ಕಂಗಳು ತುಂಬಿ ನೋಡಿ, ಕೈ ಮುಟ್ಟಿ ಪೂಜಿಸಿ ಜುವ್ವೆ ತುಂಬಿ ಕೊಂಡಾಡಿ, ಮನ ತುಂಬಿ ಅಪ್ಪಿ ಅಗಲದೇ ಇಪ್ಪೆನಯ್ಯ ನಿಮ್ಮ ಕೃತೇಶ್ವರ. ಮೈ ಝುಮ್ ಅಂತಾ ಇದೆ ಇಂಥ ವಚನಗಳನ್ನು ಓದುವಾಗ. ಆ ಕರಸ್ಥಲದಲ್ಲಿ ಹೇಗಿದೆ ನೋಡಿ, ಆ ಇಷ್ಟಲಿಂಗವನ್ನು ಕೊಟ್ಟು ಅವ್ರು ಏನ್ ಹೇಳ್ತಿದ್ದಾರೆ? ಎನ್ನ ಕಂಗಳು ತುಂಬಿ ನೋಡಿ, ಕೈ ಮುಟ್ಟಿ ಪೂಜಿಸಿ ಜೀವ್ವೆ ತುಂಬಿ ಕೊಂಡಾಡಿ, ಮನ ತುಂಬಿ ಅಪ್ಪಿ ಅಗಲದೇ ಇಪ್ಪನೆಯ ಅಂತ ಹೇಳ್ತಾ ಇದ್ದಾರೆ. ನೃತ್ಯದಲ್ಲಿ ಮಾನವ ಸಾಧಕರು, ಅನೇಕ ಸಾಧಕರು, ಅನೇಕ ಸಾಧನಾ ಪಥಗಳಿವೆ. ಆದರೆ ಯಾರಿಗೂ ಸಾಧಿಸಲು ಅಸಾಧ್ಯವಾದ ಮತ್ತು ಮನಬುದ್ಧಿ ಭಾವಗಳಿಗೆ ಮೀರಿದ ಪರವಸ್ತುವನ ಏನ್ ಮಾಡ್ತಾನೆ ನಮ್ಮ ಗುರು? ಹಸ್ತಮಸ್ತಕ ಸಂಯೋಗದಿಂದ ಮಥನಿಸಿ ಶ್ರೀ ಗುರುವು ಎನ್ನ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ತಂದುಕೊಟ್ಟ. ಹಾಗೇನೆ ಯೋಗ ಸಾಧನೆಯಿಂದ ಬ್ರಹ್ಮರಂಧ್ರವನ್ನ ಭೇದಿಸಿ ನವ ಚಕ್ರಗಳಲ್ಲಿ ಕಾಣದ ಪರವಸ್ತುವನ್ನ ಭಾವದಿಂದ ಬ್ರಹ್ಮರಂಧ್ರವನ್ನು ಭೇದಿಸಿ ಮನ ಕಂಗಳಿಂದ ಹೊರಹೊಮ್ಮಿಸಿ ಕ್ರಿಯಾರೂಪವಾಗಿ ಇಷ್ಟಲಿಂಗ ರೂಪಗೊಳಿಸಿ ಶ್ರೀ ಗುರುವು ತಂದು ನನ್ನ ಕರಸ್ಥಲದಲ್ಲಿ ಕೊಟ್ಟಿದ್ದಾನೆ. ಚರ್ಮ ಚಕ್ಷುಗಳಿಂದ ಮಾನವರು ನೋಡದ ಪರವಸ್ತುವನ್ನ ಶುದ್ಧ ಶಿವಲಿಂಗ ದೃಷ್ಟಿಯಿಂದ ಕಣ್ತುಂಬ ನೋಡೆಂದು ಶ್ರೀ ಗುರುವು ಇಷ್ಟಲಿಂಗ ರೂಪಾಗಿ ಎನ್ನ ಕರಸ್ಥಲಕ್ಕೆ ತಂದು ಕೊಟ್ಟಿದ್ದಾನೆ. ಮಾತಿಗೆ ಮೀರಿದ ಮಹಾಘನವಸ್ತುವನ್ನ ಯಾರಿಗೂ ಅಸಾಧ್ಯವಾದರೂ ಅಂತಹ ಘನವಸ್ತುವನ್ನ ಓಡಿ ನಲಿದು ಹಾಡು ಹರಸು ಅಂತ ಶ್ರೀ
ಇಷ್ಟಲಿಂಗ ರೂಪವಾಗಿ ನನ್ನ ಕರಸ್ಥಲಕ್ಕೆ ತಂದು ಕೊಟ್ಟಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಹಾಗೇನೆ ಭಿನ್ನ ಭಾವದ ಭಕ್ತರಾರೂ ಸಾಮರಸ್ಯದಿಂದ ಕೂಡಲು ಅಸಾಧ್ಯವಾದ ಪರಮ ವಸ್ತುವನ್ನ ಅಭಿನ್ನ ಭಕ್ತಿಯಿಂದ ಸಮರಸಾನಂದವನ್ನು ಅನುಭವಿಸಪ್ಪ ಅಂತ ಶ್ರೀ ಗುರುವು ಇಷ್ಟಲಿಂಗ ರೂಪ ಆಗಿ ನೆಲೆಸಿ ಬೆಳಗುವ ಪರಬ್ರಹ್ಮ ವಸ್ತುವನ್ನ ನಾನು ನನ್ನ ಕಣ್ತುಂಬಿ ನೋಡಿ ಕೈಮುಟ್ಟಿ ಅರ್ಚಿಸಿ ನಾಲಿಗೆ ತುಂಬಿ ಹಾಡಿ ಹೊಗಳಿ ಎನ್ನ ಮನೆ ತುಂಬಿ ಅಪ್ಪಿ ಆಲಂಗಿಸಿ ಸಮರಸಾನಂದವನ್ನು ಅನುಭವಿಸುತ್ತಾ ಇನ್ನೆಂದೆಂದೂ ಬಿಚ್ಚಿ ಬೇರಾಗದಂತೆ ಬೆರೆದಿರುವೆ. ನೋಡಿ ಹೇಗೆ ಅವರು ಸಾಧನೆಯನ್ನು ಮಾಡಿರಬಹುದು. ಇನ್ನೆಂದೆಂದೂ ಬಿಚ್ಚಿ ಬೇರಾಗದಂತೆ ಬೆರೆದಿರುವೆ. ಈ ಶಬ್ದಗಳನ್ನ ನೀವು ಗಮನಿಸಿ ಬಂಧುಗಳೇ. ಷಣ್ಮುಖ ಶಿವಯೋಗ ಹೇಳಿ ಹೇಳಿ. ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊತಾರೆ ಬರ, ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊತೀರಾ? ಆಯ್ತು 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 ಅಂತ ಆಯ್ತು. ಮಂಜಾಕ್ಷಿ ಅವರ ಶರಣಾರ್ಥಿ ಅವರ ಒಂದು ವಚನ ಅವರ ಶರಣಾರ್ಥಿನಪ್ಪ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅರಿವನ್ನ ಕರಚಿಸಿದೆ, ಅರಿವನ್ನ ಕರ ಪೂಜಿಸಿದೆ, ಅರಿವನ್ನ ಕರಚಿಸಿದೆ, ಅರಿವನ್ನ ಕರ ಪೂಜಿಸಿದೆ, ಅರಿವನ್ನ ಕರ ಹಾಡಿ ಹೊಗಳಿದೆ, ಹಾಡಿ ಹೊಗಳಿದೆ, ಅರಿವನ್ನ ಕರಚಿಸಿದೆ, ಅರಿವನ್ನ ಕರ ಪೂಜಿಸಿದೆ, ಅರಿವನ್ನ ಕರ ಹಾಡಿ ಹೊಗಳಿದೆ, ಹಾಡಿ ಹೊಗಳಿದೆ, ಅರಿವನ್ನ ಕರಚಿಸಿದೆ, ಅರಿವನ್ನ ಕರ ಪೂಜಿಸಿದೆ. ಅರಿವುಗೆಟ್ಟು ಮರಹು ನಷ್ಟವಾಗಿ, ಭಾವ ನಿರ್ಭಾವವಾಗಿ ನಿಜ ಒಳಗೊಂಡಿತ್ತಾಗಿ, ಅರಿವುಗೆಟ್ಟು ಮರಹು ನಷ್ಟವಾಗಿ, ಭಾವ ನಿರ್ಭಾವವಾಗಿ ನಿಜ ಒಳಗೊಂಡಿತ್ತಾಗಿ, ಕೂಡಲ ಸಂಗನಲ್ಲಿ ಸರ್ವ ನಿವಾಸಿಯಾಗಿದ್ದೆನು, ಕೂಡಲ ಸಂಗನಲ್ಲಿ ಸರ್ವ ನಿವಾಸಿಯಾಗಿದ್ದೆನು, ಅರಿವನ್ನ ಕರಚಿಸಿದೆ, ಅರಿವನ್ನ ಕರ ಪೂಜಿಸಿದೆ, ಅರಿವನ್ನ ಕರ ಹಾಡಿ ಹೊಗಳಿದೆ, ಹಾಡಿ ಹೊಗಳಿದೆ, ಅರಿವನ್ನ ಕರಚಿಸಿದೆ, ಅರಿವನ್ನ ಕರ ಪೂಜಿಸಿದೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ವಚನ ಗಾಯನವನ್ನು ಮಾಡಿದಂತ ಮಂಜಾಕ್ಷಿ ಅವರ ಭಕ್ತಿಯ ಶರಣಾರ್ಥಿಗಳು. ಮುಂದುವರಿಸಿ ಗುರುದೇವರು ಹೇಳಿದಂತ ವಚನವನ್ನೇ ಮತ್ತೆ ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ವಿಶ್ವತೋ ಮುಖ, ವಿಶ್ವತೋ ಪಾದ, ವಿಶ್ವತೋ ಬಾಹು, ವಿಶ್ವತೋ ಚಕ್ಷು, ವಿಶ್ವತೋ ವ್ಯಾಪಕ ನೆನೆಸಿ ಬಂದಿರಯ್ಯ ಎನ್ನ ಕರಸ್ಥಲಕ್ಕೆ ಅಖಂಡೇಶ್ವರ ಅಂತ. ಇದನ್ನ ನಾವು ಸಹ ತಿಳಿದುಕೊಳ್ಬೇಕು. ನಮ್ಮ ಕರಸ್ಥಲದಲ್ಲಿ ಪ್ರತಿಷ್ಠಾಪನೆಗೊಂಡ ಆ ಇಷ್ಟಲಿಂಗ ಏನಂದ್ರೆ, ಓ ಲಿಂಗ ತಂದೆಯೇ, ನೀನು ವಿಶ್ವದಿಂದತ್ತ ನಿಮ್ಮ ಮುಖ, ವಿಶ್ವದಿಂದತ್ತ ನಿಮ್ಮ ಶ್ರೀಪಾದ, ವಿಶ್ವದಿಂದತ್ತ ನಿಮ್ಮ ಭುಜ, ವಿಶ್ವದಿಂದತ್ತ ನಿಮ್ಮ ನಯನ, ಈ ರೀತಿಯಾಗಿ ವಿಶ್ವ ವ್ಯಾಪಕ ನೆನೆಸಿಕೊಂಡ ಅಖಂಡವಾದ ಪರಶಿವನೇ, ನೀನು ಗುರುಕಾರುಣ್ಯದಿಂದ ಎನ್ನ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ಒಂದು ಚುಳುಕಾಗಿ ಕುರುಹಾಗಿ ಬಂದಿರುವೆಯಲ್ಲ ತಂದೆ. ಇದೆಂಥ ಅದ್ಭುತ ಅಂತ ನಾವು ನೋಡ್ಕೊಳ್ಬೇಕು. ಅದು ನಮ್ಮ ಕರಸ್ಥಲದಲ್ಲಿರುವಂತ ಲಿಂಗದ ಒಂದು ಏನು ಅಗಾಧವಾದರೂ ಆಕಾರವಿದೆ ಅನ್ನೋದನ್ನ ನಾವು ಗಮನಿಸಬೇಕು. ನಮ್ಮ ಕಣ್ಣಿಗೆ ಅದು ಒಂದು ಚಿಕ್ಕ ಲಿಂಗವಾಗಿ ಕಂಡು ಬರುತ್ತಿದ್ದರೂ ಅದರ ಒಂದು ವ್ಯಾಪಕವಾದ ಅದರ ವ್ಯಾಪ್ತಿ ಏನಿದೆ ಅಂತ ಅನೇಕ ವಚನಗಳು ನಮಗೆ ಸಾರಿ ಹೇಳ್ತಾ ಇವೆ. ಆದಯ್ಯನವರು ಹೇಳ್ತಾ ಇದ್ದಾರೆ, ಅಂಗದ ಮೇಲೆ ಸಾಕಾರವಿಡಿದು ಮಂತ್ರಾಹ್ವಾನಗಳಿಂದ ಅಷ್ಟವಿಧಾರ್ಚನೆ ಷೋಡಶೋಪಚಾರಯಂಗಳಿಂ ವ್ಯಾಪಿಸಿಕೊಂಬುದೇ ಇಷ್ಟಲಿಂಗ.
ಆ ಇಷ್ಟಲಿಂಗಕ್ಕೆ ಆಶ್ರಯವಾಗಿ ಚತುರ್ದಶ ಇಂದ್ರಿಯಗಳಲ್ಲಿ ತನ್ಮುಖವಾಗಿ ಸರ್ವೇಂದ್ರಿಯಗಳಿಗೆ ಚೈತನ್ಯವಾಗಿ ಪ್ರಾಣನಲ್ಲಿ ಪರಿಪೂರ್ಣನಾಗಿರುವುದೇ ಪ್ರಾಣಲಿಂಗ. ಆ ಪ್ರಾಣಲಿಂಗಕ್ಕೆ ಆದಿಯಾಗಿ ಭಾವಭ್ರಮೆಗಳು ನಷ್ಟವಾಗಿ ಅನುಭಾವದಲ್ಲಿ ಲೀನವಾಗಿ ಭಾವ ಸದ್ಭಾವ ನಿರ್ಭಾವವೆಂಬ ಭಾವತ್ರಯಗಳಲ್ಲಿ ಭರಿತವಾಗಿ ಭಾವ ಬ್ರಹ್ಮವೆಂಬ ಭೇದವಿಲ್ಲದೆ ಸನ್ನಿಹಿತ ಭಾವದಿಂದಪ್ಪುದೇ ಭಾವಲಿಂಗ. ಇಂತೀ 3 ಲಿಂಗದ ಮೂಲ 6 ಲಿಂಗದ ಅಂತ್ಯವನ್ನೊಳಕೊಂಡು ನಿಕ್ರಿಯವಾಗಿ ಧ್ಯಾನ ನಷ್ಟವಾಗಿ ಮಂತ್ರ ಗೋಪ್ಯವಾಗಿ ಜ್ಞಾನ ಶೂನ್ಯವಾಗಿ ಭಾವ ದಿಗಂಬರವಾಗಿ ಘನಕ್ಕೆ ಘನವಾದ ಪರಬ್ರಹ್ಮವು ತಾನೇ ಸೌರಾಷ್ಟ್ರ ಸೋಮೇಶ್ವರ ಅಂತ. ಈಗ ಇಷ್ಟಲಿಂಗದ ಬೇರೆ 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 ಮುಖಗಳನ್ನು ನಾವು ನೋಡಲು ಆರಂಭಿಸಬೇಕಾಗ್ತಾ ಇದೆ. ಅದನ್ನ ಅದೇಯನ ಪ್ರವಚನದೊಂದಿಗೆ ನಾವು ಆರಂಭಿಸೋಣ. ಸ್ಥೂಲಾಂಗದ ಮೇಲೆ ಸಾಕಾರ ರೂಪವಾಗಿದ್ದು ಕರಸ್ಥಲದಲ್ಲಿ ಮೂರ್ತಗೊಳಿಸಿ ನಾವು ದಿನನಿತ್ಯ ಮಾಡುವ ಪೂಜೆ ಹೇಗಿರುತ್ತೆ, ಜಲ ಪತ್ರೆ ಪುಷ್ಪಾದಿಗಳಿಂದ ಮಂತ್ರ ಧ್ಯಾನ ಸಹಿತವಾಗಿ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಿಂದ ಅರ್ಚಿಸಿ ಉಭಯ ದೃಷ್ಟಿಯಿಂದ ನೋಟ ನೆಟ್ಟು ಕಾಂಬುವ ಕ್ರಿಯಾರೂಪುಳ್ಳದ್ದೇ ಇಷ್ಟಲಿಂಗ. ಅದು ನಿಮಗೆ ಗೊತ್ತಿದೆ. ಕರಸ್ಥಲದಲ್ಲಿರುವ ಇಷ್ಟಲಿಂಗ ಸ್ಥೂಲಾಂಗದ ಮೇಲೆ ಇರ್ತಾ ಇದೆ. ಆ ಇಷ್ಟಲಿಂಗಕ್ಕೆ ಜ್ಞಾನಚೇತನದ ಆಶ್ರಯವಾಗಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಮತ್ತು 4 ಅಂತಃಕರಣಗಳೆಂಬ 14 ಇಂದ್ರಿಯಗಳ ಚಟುವಟಿಕೆಗೆ ಅರಿವಿನ ಚೇತನವಾಗಿ ಪಂಚಪ್ರಾಣಗಳಲ್ಲಿ ಪರಿಪೂರ್ಣವಾಗಿರುವಂತಹ ಲಿಂಗಚೇತನವೇ ಪ್ರಾಣಲಿಂಗ. ಯಾರು ಹೇಳ್ತೀರೀಗ? ಪಂಚ ಜ್ಞಾನೇಂದ್ರಿಯ ಯಾವುದು, ಪಂಚ ಕರ್ಮೇಂದ್ರಿಯ ಯಾವುದು ಮತ್ತು 4 ಅಂತಃಕರಣಗಳು ಯಾವುವು? ಯಾರಾದ್ರೂ ಮೈಕ್ ಮಾಡ್ಕೊಂಡು ಹೇಳಿ ಹೇಳಿ ಅಕ್ಕ. ಪಂಚ ಜ್ಞಾನೇಂದ್ರಿಯ ಹೇಳಿ. ಘ್ರಾಣ, ಜೀವ್ಹೆ, ನೇತ್ರ, ಶ್ರೋತ್ರ, ತ್ವಕ್ಕು. ಪಂಚ ಕರ್ಮೇಂದ್ರಿಯ ಗುದ, ಗುಹ್ಯ, ಪಾದ, ಪಾಣಿ, ವಾಕ್. 4 ಅಂತಃಕರಣಗಳು ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ. ಹೀಗೆ 14 ಇಂದ್ರಿಯಗಳ ಚಟುವಟಿಕೆಗೆ ಅರಿವಿನ ಚೇತನವಾಗಿ ಪಂಚ ಪ್ರಾಣಗಳಲ್ಲಿ ಪರಿಪೂರ್ಣವಾಗಿರುವಂತಹ ಲಿಂಗಚೇತನವೇ ಪ್ರಾಣಲಿಂಗ. ಕರಸ್ಥಲದಲ್ಲಿ ಇರುವಂತಹ ಇಷ್ಟಲಿಂಗವೇ ನಮ್ಮ ಜ್ಞಾನೇಂದ್ರಿಯಗಳಿಗೆ, ನಮ್ಮ ಕರ್ಮೇಂದ್ರಿಯಗಳಿಗೆ ಮತ್ತು ಅಂತಃಕರಣಗಳ ದಿನನಿತ್ಯದ ಚಟುವಟಿಕೆಗಳಿಗೆ ಅರಿವಿನ ಚೇತನವಾಗಿ ಆ ಚೈತನ್ಯವನ್ನು ಪೂರೈಸ್ತಾ ಇರುವುದೇ ಪ್ರಾಣಲಿಂಗ ಎನಿಸಿಕೊಳ್ತಾ ಇದೆ. ಆ ಪ್ರಾಣಲಿಂಗಕ್ಕೆಯೂ ಆದಿಚೇತನವಾಗಿದ್ದು ಅದರ ಅನುಭಾವದಿಂದಲೇ ಜಾತಿ, ವರ್ಣ, ಆಶ್ರಮ, ಕುಲಗೋತ್ರ, ನಾಮಗಳೆಂಬ ಭಿನ್ನ ಭಾವಭ್ರಮೆ ಅಳಿದು ಸನ್ನಿಹಿತ ಭಾವದಲ್ಲಿ ಸಮರಸವಾಗಿದ್ದ ಆ ನಿತ್ಯ ತೃಪ್ತಿಯೇ ಭಾವಲಿಂಗವೆನಿಸುವುದು. ಆ ಪ್ರಾಣಲಿಂಗಕ್ಕೆಯೂ ಒಂದು ಆದಿಚೇತನವಾಗಿದ್ದು ಅದರ ಅನುಭಾವದಿಂದಲೇ ನಮಗೇನಾಗ್ತಾ ಇದೆ, ಇದರಲ್ಲಿ ನಂಬಿಕೆ ಇಲ್ಲ, ನಮಗೆ ಜಾತಿ ಗೊತ್ತಿಲ್ಲ, ವರ್ಣ ಗೊತ್ತಿಲ್ಲ, ಆಶ್ರಮ ಗೊತ್ತಿಲ್ಲ, ನಮಗೆ ಕುಲ ಗೋತ್ರ ನಾಮ ಯಾವುದೂ ಇಲ್ಲ, ನಾವೆಲ್ಲರೂ ಲಿಂಗವಂತರು ಮಾತ್ರ, ಸಮರಸದಲ್ಲಿ ಇರ್ತೀವಿ, ನಮಗೆ ಆ ಇಷ್ಟಲಿಂಗ ಪ್ರಾಣಲಿಂಗ ಅವೇ ದೇವರು. ಆ ನಿತ್ಯ ತೃಪ್ತಿ ಅಂತ ಇರ್ತಾ ಇದೆ ನಮಗೆ. ಇಷ್ಟಲಿಂಗ ಪೂಜೆ ಪ್ರಾಣಲಿಂಗದ ಚೇತನದ ಒಂದು ಅನುಗ್ರಹ ನಮ್ಮ ಮೇಲೆ ಇರ್ತಾ ಇರೋದ್ರಿಂದ ಆ ಲಿಂಗಾಂಗವ ಸಾಮರಸ್ಯದಲ್ಲಿ ನಾವು ತೊಡಗಿದ್ದರಿಂದ ನಮಗೆ ಸಿಗುವಂತ ನಿತ್ಯ ತೃಪ್ತಿ ಇದೆಯಲ್ಲ, ಅದೇ ಭಾವಲಿಂಗ ಎನಿಸ್ತಾ ಇದೆ. ಈ ತೆರದಲ್ಲಿರುವ ತನುವಿಗೆ ಇಷ್ಟಲಿಂಗ, ಮನಕ್ಕೆ ಪ್ರಾಣಲಿಂಗ, ಭಾವಕ್ಕೆ ಭಾವಲಿಂಗವೆಂಬ 3 ಲಿಂಗದ ಮೂಲ ಜ್ಞಾನವನ್ನ ಅರಿತುಕೊಂಡು ಮುಂದೆ ಬರ್ತಾ ಇದೆ. ಈಗ ಇಷ್ಟಲಿಂಗದಿಂದ ನಾವು ಏನ್ ಮಾಡಿದ್ವಿ, 3 ಲಿಂಗ ಅರ್ಥ ಆಯಿತು, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಆದರೆ ಮುಂದೆ ಏನಾಗ್ತಾ ಇದೆ ಅಂದ್ರೆ ಈ ಲಿಂಗದ 3 ಲಿಂಗದ ಮೂಲ ಜ್ಞಾನವನ್ನು ಅರಿತ ನಂತರ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂಬ 6 ಲಿಂಗದ ಅಂತ್ಯವನ್ನೊಳಗೊಂಡು ಇವೆಲ್ಲಿದೆ ಹೇಳಿ? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ ಯಾವ ಚಕ್ರದಲ್ಲಿ ಇವೆಲ್ಲ ಸಿಗ್ತಾ ಇವೆ ನಿಮ್ಗೆ ಹೇಳ್ತೀರಾ ಯಾರಾದ್ರೂ? ಆಚಾರಲಿಂಗ ಯಾವ ಚಕ್ರದಲ್ಲಿದೆ? ಆಧಾರ ಚಕ್ರ. ಗುರುಲಿಂಗ ಸ್ವಾಧಿಷ್ಠಾನ. ಶಿವಲಿಂಗ ಮಣಿಪೂರಕ. ಜಂಗಮಲಿಂಗ ಜಂಗಮಲಿಂಗ. ಅನಾಥ ಪ್ರಸಾದಲಿಂಗ ವಿಶುದ್ಧಿ ಚಕ್ರ. ಮಹಾಲಿಂಗ ಆಜ್ಞಾಚಕ್ರ. ಆಜ್ಞಾಚಕ್ರ. ಸೊ ಈ 6 ಲಿಂಗದ ಅಂತ್ಯವನ್ನೊಳಗೊಂಡು ಅಂಗದ ಕ್ರಿಯೆಗಳೆಲ್ಲ ಅಳಿದು ನಿಷ್ಕ್ರಿಯವಾಗಿ ಲಿಂಗದಲ್ಲಿ ಬೆರೆತು ಭಿನ್ನ ಭಾವವಳಿದು ಧ್ಯಾನ ನಷ್ಟವಾಗಿ ಮಂತ್ರವೂ ಆ ಮಹಾಲಿಂಗದಲ್ಲಿ ಗುಪ್ತವಾಗಿ ನಂತರ ನೀನು ನಾನೆಂದರಿವ ಜ್ಞಾನವೂ ಸಹ ಶೂನ್ಯವಾಗಿ ಭಿನ್ನ ಭಾವ ಒಡೆದು
ಆ ಭಾವ ದಿಗಂಬರವಾಗಿ ಪರಕ್ಕೆ ಪರವೆನಿಸುವ ಪರವಸ್ತುವ ತಾನೆನಿಸಿಕೊಳ್ತಾ ಇದೆ. ಅಂದರೆ ಇಷ್ಟಲಿಂಗದ ವ್ಯಾಪ್ತಿಯನ್ನು ನೀವು ನೋಡ್ತಾ ಹೋಗಿ, ಅದು ಏನಾಯ್ತು, ಇಷ್ಟಲಿಂಗವಾಯ್ತು, ಪ್ರಾಣಲಿಂಗವಾಯ್ತು, ಭಾವಲಿಂಗವಾಯ್ತು. ಅಷ್ಟೇ ಅಲ್ಲದೆ ಆ ಷಡ್ಲಿಂಗಗಳನ್ನು ಸಹ ನೀವು ನೋಡಿದ್ರಿ, ಅವೆಲ್ಲವೂ ಇಷ್ಟಲಿಂಗದ ಪ್ರತಿರೂಪವೇ ಆಗ್ತಾ ಇದೆ. ಹೀಗಾಗಿ ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಬರೀ ಇಷ್ಟಲಿಂಗ ಪೂಜೆಯಲ್ಲ ಶರಣರೇ, ಇಷ್ಟಲಿಂಗದ ಜೊತೆಗೆ ಪ್ರಾಣಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಎಂಬ ಇಷ್ಟೊಂದು ಲಿಂಗಗಳ ಪೂಜೆಯು ತನ್ನಿಂದ ತಾನೇ ಅದು ಆಗ್ತಾ ಇವೆ. ಆಗಿ ನಾನು ಯಾರು ಎಂಬ ಜ್ಞಾನವು ಶೂನ್ಯವಾಗಿ ಭಿನ್ನ ಭಾವ ಒಡೆದು ಲಿಂಗ ಬೇರೆಯಲ್ಲ, ನಾನು ಬೇರೆಯಲ್ಲ, ಇದೇ ಲಿಂಗಾಂಗ ಸಾಮರಸ್ಯ ಅಂತ ಅನಿಸ್ಕೊಳ್ತಾ ಇದೆ. ಕರಸ್ಥಲದಲ್ಲಿರುವ ಆ ಲಿಂಗ, ಇಷ್ಟಲಿಂಗ ಪರಕ್ಕೆ ಪರವೆನಿಸುವ ಪರವಸ್ತುವಾಗಿ ಬಿಡ್ತಾ ಇದೆ ಅನ್ನೋದನ್ನ ಆದಯ್ಯನವರು ಹೇಳ್ತಾ ಇದ್ದಾರೆ. ಯಾವ 3 ಶರೀರಗಳು ಯಾರು ಹೇಳ್ತೀರಿ? ನಮ್ಮ ಶರೀರಗಳು 3 ಶರೀರ ಅಂತ ಹೇಳ್ತಾರೆ, ತನುತ್ರಯಗಳು. ಯಾವ? ಸ್ಥೂಲ ಸೂಕ್ಷ್ಮ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ. ಇಲ್ಲಿ ನೋಡಿ, ಸ್ಥೂಲ ಶರೀರ ಅಂತಂದ್ರೆ ಕಣ್ಣಿಗೆ ಕಾಣ್ತಾ ಇದೆ, ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣುವುದಿಲ್ಲ, ಅದು ಅಗೋಚರವಾಗಿ ಇರ್ತಾ ಇದೆ. ಕಾರಣ ಶರೀರ ಅಂದ್ರೆ ಅದು ಎಲ್ಲಕ್ಕೂ ಕಾರಣೀಭೂತವಾದ ಒಂದು ಶರೀರ ಅನಿಸ್ತಾ ಇದೆ. ಇಲ್ಲಿ ನಾವು ಪಂಚಕೋಶಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಥೂಲ ಶರೀರದಲ್ಲಿರೋದು ಅನ್ನಮಯ ಕೋಶ, ಸೂಕ್ಷ್ಮ ಶರೀರದಲ್ಲಿರುವುದು 3: ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ಕಾರಣ ಶರೀರದಲ್ಲಿ ಆನಂದಮಯ ಕೋಶ ಇರ್ತಾ ಇದೆ. ಹೀಗಾಗಿ ಇಷ್ಟಲಿಂಗ ಪೂಜೆ ಮಾಡುವಾಗ ಏನಾಗ್ತಾ ಇದೆ ಅಂದ್ರೆ ಈ ಕೋಶಗಳೂ ಸಹ ಅಲ್ಲಿ ಜಾಗೃತಗೊಂಡು ಈ 3 ಶರೀರಗಳು, ಸೂಕ್ಷ್ಮ, ಸ್ಥೂಲ ಮತ್ತು ಕಾರಣ ಶರೀರಗಳು ಸಹ ಉದ್ದೀಪನಗೊಂಡು ನಮ್ಮಲ್ಲಿ ಚೈತನ್ಯದ ಪ್ರವಾಹ ಹರಿತಾ ಇದೆ ಅನ್ನೋದನ್ನ ಶರಣರು ಹೇಳ್ತಾ ಇದ್ದಾರೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳಿದ್ರು ಏನಂದ್ರೆ, ಇಷ್ಟಲಿಂಗದ ಮುಖ ಯಾವುದು, ಪ್ರಾಣಲಿಂಗದ ಮುಖ ಯಾವುದು, ಭಾವಲಿಂಗದ ಮುಖ ಯಾವುದು ಅಂತ ಅವರೇ ಹೇಳಿದ್ರು. ನಾನು ಹೇಳ್ತೀನಿ ಕೇಳಿರನ್ನ ಅಂತ ಹೇಳ್ತಿದ್ದಾರೆ. ಏನಂದ್ರೆ ಇಷ್ಟಲಿಂಗದ ಮುಖ 5 ಅಂತ ಹೇಳ್ತಾ ಇದ್ದಾರೆ. ಪ್ರಾಣವಾಯುಗಳ ಮುಖವನೈದಿ ಪ್ರಾಣಲಿಂಗವೆನಿಸಿಕೊಂಡಿತ್ತು, ಭಾವನೈದಿ ಭಾವಲಿಂಗವೆನಿಸಿಕೊಂಡಿತ್ತು. ಒಂದೇ ಲಿಂಗ ತನುತ್ರಯಗಳಲ್ಲಿ ಇಷ್ಟ, ಪ್ರಾಣ, ಭಾವ ರೂಪಕವಾಗಿಪ್ಪದು. ಜೀವತ್ರಯಗಳಲ್ಲಿ ಮಂತ್ರ, ಜ್ಞಾನ, ಧ್ಯಾನ ರೂಪಕವಾಗಿಪ್ಪದು. ಅವಸ್ಥಾನತ್ರಯಗಳಲ್ಲಿ ಸಕ್ರಿಯಾಚರಣೆ, ತದ್ವಾಸನೆ ತಲ್ಲೀಯವಾಗಿಪ್ಪುದು. ಮಲತ್ರಯಗಳಲ್ಲಿ ಸ್ವಯ, ಚರ, ಪರ ರೂಪಕವಾಗಿಪ್ಪುದು. ಈಶನ ತ್ರಯಗಳಲ್ಲಿ ಲಿಂಗ ಪ್ರೇಮರತಿಗೆ ಸಕಲ ಸಾಧನಗಳಾಗಿ ಮಾಯಾಭ್ರಾಂತಿಯನ್ನು ನಿಭ್ರಾಂತಿ ಎನಿಸಿ ಶುದ್ಧ ಪ್ರಭಾ ಪರಿಪೂರ್ಣ ಲಿಂಗ ತಾನೇ ಪ್ರಸನ್ನ ಪ್ರಸಾದ ರೂಪಕನಾಗಿರುತ್ತಿದ್ದೇನೆಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾ ಇದ್ದಾರೆ. ಏನು ಇಷ್ಟಲಿಂಗದ ಮುಖ ಯಾವುದು, ಪ್ರಾಣಲಿಂಗದ ಮುಖ ಯಾವುದು, ಭಾವಲಿಂಗದ ಮುಖ ಯಾವುದು ಅಂತ ನಾನು ಹೇಳ್ತೀನಿ, ಚಿತ್ತ ಬಿಟ್ಟು ಕೇಳಿರನ್ನ ಅಂತ ನಮ್ಮ ಶರಣರು ಹೇಳ್ತಿದ್ದಾರೆ. ತೋಂಟದ ಸಿದ್ಧಲಿಂಗೇಶ್ವರ ಶಿವಯೋಗಿಗಳು. 3 ಮಲೆಗಳು ಯಾವುವು? ತ್ರಿಮಲೆಗಳು. ಮಾಲಾಮಯ, ಕಾರ್ಮಿಕ, ಕಾರ್ಮಿಕ ಮಲ, ಮಾನವ ಮಾಯಾಮಲ, ಮಾನವ. ಅನವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಿದೆ. ಕಾರ್ಮಿಕ ಮಲವ ಕಳೆದು ಪರಿಶುದ್ಧಗೊಂಡ ಪಂಚೇಂದ್ರಿಯಗಳು, ಇಷ್ಟಲಿಂಗದ ಪಂಚಮುಖಗಳು, ಪ್ರಾಣಲಿಂಗ ಮುಖಿಯಾಗಿರುವ ಪಂಚಪ್ರಾಣವಾಯುವಿನ ಚೇತನ ಹೊಂದಿಕೊಂಡು ಪ್ರಾಣಲಿಂಗವೆನಿಸಿಕೊಂಡಿದೆ ಅಂತ ನಮ್ಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಅದರಂತೆ ಭಾವದ ಭ್ರಮೆಯಳಿದು ಭಾವವ ಬೆರೆಸಿ ಭಾವಲಿಂಗವೆಂದೆನಿಸಿತ್ತು. ಈ ರೀತಿ ಒಂದೇ ಆಗಿದ್ದ ಲಿಂಗವು ಸ್ಥೂಲ ತನುವಿಗೆ ಆದಾಗ ಅದು ಇಷ್ಟಲಿಂಗವೆನಿಸ್ತಾ ಇದೆ, ತನುವಿಗೆ ಸಂಬಂಧವಾದಲ್ಲಿ ಪ್ರಾಣಲಿಂಗವೆನಿಸ್ತಾ ಇದೆ, ಕಾರಣ ತನುವಿಗೆ ಸಂಬಂಧವಾದಲ್ಲಿ ಭಾವಲಿಂಗವೆನಿಸ್ತಾ ಇದೆ. ಅದೇ ಲಿಂಗವು ವಿಶ್ವ, ತೇಜಸ್ಸ, ಪ್ರಾಜ್ಞವೆಂದೆಂಬ ಜೀವತ್ರಯಗಳಲ್ಲಿ ಮಂತ್ರ, ಜ್ಞಾನ, ಧ್ಯಾನ ರೂಪವಾಗಿ ನೆಲೆಸಿ ಜೀವತ್ರಯದ ಭೇದ ಬಳಸಿ ಶಿವಮಯಗೊಳಿಸ್ತಾ ಇದೆ. ಅದೇ ಲಿಂಗ ತತ್ವವು ಜಾಗ್ರ, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳಲ್ಲಿ ಸಕ್ರಿಯೆ, ಸದ್ವಾಸನೆ, ಸಮರಸ ಸದ್ಭಾವವಾಗಿ ವ್ಯಾಪಿಸಿತ್ತು ಅಂತ. ಅಂದ್ರೆ ಇಷ್ಟಲಿಂಗದ ವ್ಯಾಪ್ತಿಯನ್ನು ನಾವು ನೋಡ್ತಾ ಹೋಗಬೇಕು. ನಾವೇನ್ ತಿಳ್ಕೊಂಡಿದೀವಿ, ಆ ಕರಸ್ಥಲದಲ್ಲಿ ಇಷ್ಟಲಿಂಗ ಬಿಟ್ಟುಕೊಂಡು ಅಲ್ಲಿಗೆ ಮುಗೀತು ಅಂತ. ಇಲ್ಲ, ಅದರಿಂದ ಮತ್ತೆ 3 ಲಿಂಗಗಳು, ಅದರಿಂದ 6 ಲಿಂಗಗಳು, ಅದೇನೇನ್ ಮಾಡ್ತಾ ಇದೆ ಒಳಗೆ ಕರಸ್ಥಲದಲ್ಲಿ ಇಟ್ಟುಕೊಂಡ ನಂತರ, ಅಲ್ಲಿ ಪ್ರತಿಷ್ಠಾಪಿಸಿದ ನಂತರ ಏನಾಗ್ತಾ ಇದೆ ಇಡೀ ದೇಹದಲ್ಲಿ ಅನ್ನೋದನ್ನ ನೀವು ಗಮನಿಸಬೇಕು. ಇದನ್ನೆಲ್ಲ ಅವರು ಕಂಡುಕೊಂಡು ನಮಗೆ ಹೇಳಿದ್ರು, ಅದ್ರ ವ್ಯಾಪ್ತಿಯನ್ನು ಹೇಳಿದ್ರು, ನಮ್ಮ ಒಳಗೆ ನಡೆಯುವಂತಹ ಕ್ರಿಯೆಗಳನ್ನ ಹೇಳ್ತಾ ಇದ್ದಾರೆ.
ಇವೆಲ್ಲವೂ ಅಲ್ಲಿ ನಡೀತಾ ಇದೆ ಅನ್ನೋದನ್ನ ಈ ವಚನ ಹೇಳ್ತಾ ಇದೆ. ಜೀವನಿಗೆ ಭವದಲ್ಲಿ ಬಂಧಿಸಿದ್ದ ಅನವ ಮಾಯಾ ಕಾರ್ಮಿಕವೆಂಬ ಮಲತ್ರಯಗಳಲ್ಲಿ ಸ್ವಯ ಚರ ಪರವೆಂಬ ಜಂಗಮತ್ರಯವಾಗಿ ವ್ಯಾಪಿಸಿತ್ತು. ಆ ಮೂರು ಮಲಗಳನ್ನ ಅದು ಪರಿಹಾರ ಮಾಡಿ ಅಲ್ಲಿ ಸ್ವಯ ಚರ ಪರವೆಂಬ ಜಂಗಮತ್ರಯರು, ಸ್ವಯ ಜಂಗಮ, ಚರಜಂಗಮ, ಪರಜಂಗಮ ಅಂತ ಆ ಮೂರು ಮಲಗಳನ್ನ ತೊಡೆದು ಹಾಕಲು ಅವಲ್ಲಿ ಪ್ರತಿಷ್ಠಾಪಿತವಾಗ್ತಾ ಇದೆ. ಹಾಗೇನೆ ಈಶಾನತ್ರಯ ಅಂದ್ರೆ ಮೂರು ಬರ್ತವೆ. ಈಶಾನತ್ರಯ ಅಂದ್ರೆ ಇವು ಮೋಹ, ಅರ್ಥೇಶನ, ಪುತ್ರೇಕ್ಷಣ, ದಾರೇಶನ ಅಂತ ಇವು ಲೌಕಿಕ ಜಗತ್ತಿನಲ್ಲಿ ನಾವು ಅತಿ ಸಂಪತ್ತನ್ನ, ಅತಿ ದ್ರವ್ಯ ಮೋಹ ಅಂತ ಇಟ್ಕೋರಿ, ಸುತ ಮೋಹ, ಮಕ್ಕಳ ಮೇಲೆ ಅತ್ಯಂತ ಮೋಹ, ಹೆಂಡತಿಯ ಮೇಲೆ ಮೋಹ, ಇವಕ್ಕೆ ಈಶಾನತ್ರಯ ಅಂತ ಶರಣರು ಕರೀತಾ ಇದ್ದಾರೆ. ಈ ಮೂರೂ ಬಗೆಯ ಬಯಕೆಗಳಲ್ಲಿ ವ್ಯಾಪಿಸಿ ಅಲ್ಲಿ ಇಷ್ಟಲಿಂಗ ಪೂಜೆ ಏನಾಗ್ತಾ ಇದೆ, ಇಷ್ಟಲಿಂಗ ನಿಷ್ಠೆ, ಪ್ರಾಣಲಿಂಗ ಧ್ಯಾನ, ಭಾವಲಿಂಗದಲ್ಲಿ ತೃಪ್ತಿ ರೂಪವಾಗಿ ನೆಲೆಸಿ ಲಿಂಗ ಪ್ರೇಮದಲ್ಲಿ ನಮ್ಮನ್ನ ರಕ್ಷಿಸುವಂತೆ ಮಾಡ್ತಾ ಇದೆ ನಮ್ಮ ಇಷ್ಟಲಿಂಗ. ಆದ್ದರಿಂದ ಏನ್ ತಿಳ್ಕೊಳ್ಬೇಕು ಶರಣರೇ, ನಾವು ನಮ್ಮ ಕರಸ್ಥಲದಲ್ಲಿರುವ ಇಷ್ಟಲಿಂಗವು ಅದು ಸಕಲ ಸಾಧನಗಳಾಗಿ ಸುತ್ತಿದ ಮಾಯಾ ಭ್ರಾಂತಿಯನ್ನು ಅಳಿಸಿ ನಮ್ಮನ್ನ ನಿಭ್ರಾಂತನನ್ನಾಗಿ ಮಾಡಿ ಪರಿಶುದ್ಧ ಪರಿಪೂರ್ಣ ಪರಶಿವಲಿಂಗವು ತಾನೇ ಆಗಿದ್ದ ಅನುಭವ ನೀಡ್ತಾ ಇದೆ. ಹೀಗಾಗಿ ಅದರ ವ್ಯಾಪ್ತಿಯನ್ನ ಗಮನಿಸಿ ನೀವು. ಇದೆಲ್ಲ ಗೊತ್ತಿರದೆ, ಅದರ ಮಹಿಮೆಯನ್ನ ಗೊತ್ತಿರದೆ ನಾನು ಸಾಧನೆಯಲ್ಲಿ ತೊಡಗೋದು ಬೇಡ. ಅದರಿಂದ ಸಿಗುವ ಏನಿದೆ ನಮಗೆ, ಇದರ ಸುಫಲ ಏನಾಗೋದಿದೆ, ನಾಳೆ ಇದರ ವಾಟ್ ಇಸ್ ದ ಎಂಡ್ ರಿಸಲ್ಟ್ ಅಂದ್ರೆ ಇದರ ಮುಂದಿನ ಎಲ್ಲ ಇಷ್ಟೊಂದು ಇದೆ. ಅದೊಂದು ಸಕಲ ಸಾಧನವಾಗಿ ಈ ನಮ್ಮನ್ನು ಸುತ್ತಿದಂತ ಮಾಯಾ ಭ್ರಾಂತಿಯನ್ನೆಲ್ಲ ಅಳಿಸಿ ನಿಭ್ರಾಂತನಾಗಿ ಪರಿಶುದ್ಧ ಪರಿಪೂರ್ಣ ಪರಶಿವಲಿಂಗ ತಾನೇ ಆಗ್ಬಿಡ್ತೀವಿ. ಆ ಪರಶಿವಲಿಂಗ ಬೇರೆಯಲ್ಲ, ನಾನು ಬೇರೆಯಲ್ಲ, ಇದೇ ಗಾಂಗ ಸಾಮರಸ್ಯ ಅನ್ನೋದನ್ನ ನಾವು ಅರ್ಥಕೊಳ್ಳಬೇಕು. ಈಗ ಯಾರಾದ್ರೂ ನನಗೆ ಅನವಮಲ ಅಂದ್ರೆ ಏನು, ಕಾರ್ಮಿಕ ಮಲ ಅಂದ್ರೆ ಏನು, ಮಾಯಾಮಲ ಅಂದ್ರೆ ಏನು ಹೇಳಿ. ಅನವಮಲ ಅಂದ್ರೆ ಏನು? ಸ್ಥೂಲ ಶರೀರಕ್ಕೆ ಅಂಟಿಕೊಂಡಿರುವುದೇ ಅಣವಮಲ. ಇರ್ಲಿ, ಸೂಕ್ಷ್ಮ ಆದ್ರೆ ಶರೀರ ಅನವಮಲ ಅಂದ್ರೆ ಏನು? ಹಾಗಂದ್ರೆ ಏನು? ಅನವಮಲ ಅಂದ್ರೆ ಏನು? ಮಲ ಅಂದ್ರೆ ಹೊಲಸಂತ ಅವಗುಣ ಅವಗುಣ ಅಂತ ಅವಗುಣ ಅಂತ ಇಟ್ಕೊಳ್ಳಿ. ಅವಗುಣ ಇಟ್ಕೊಳ್ಳಿ. ಈಗ ಅನವಮಲ ಅಥವಾ ಅನ್ನೋದ್ ಬಿಟ್ಟು ಅವಗುಣ ಅಂದ್ರೆ ಏನದು? ಏನು ಅದನ್ನ ನಾವು ಅರ್ಥ ಹೇಗೆ ಮಾಡ್ಕೊಳ್ಬೇಕು? ಸೊ ಈಗ ನಾನು ಹೇಳ್ತೀನಿ, ಅದಕ್ಕೆ ನೋಡಿ ನೀವು ಚರ್ಚಿಸೋಣ. ಈಗ ನಾನ್ ತಿಳ್ಕೊಂಡದ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಏನಂದ್ರೆ ಶಿವಶಕ್ತಿ ಅಂತ ಒಂದು ಇರ್ತಾ ಇದೆ. ಶಿವಶಕ್ತಿ ನಾವು ಜನಿಸಿದ ನಂತರ ಆ ಶಕ್ತಿಯನ್ನ ನಮ್ಮ ದೇಹದಲ್ಲಿ ಅದು ಯಾವಾಗ್ಲೂ ಪ್ರವೇಶಿಸ್ತಾ ಇರ್ತದೆ. ಆದ್ರೆ ಲೌಕಿಕ ಜಗತ್ತಿಗೆ ನಾವು ಬಂದ ನಂತರ ನಾವೇನ್ ತಿಳ್ಕೊಳ್ತೀವಿ? ಮೊದಲನೇದು ಅನವಮಲ ಅಂದ್ರೆ ಏನಂದ್ರೆ ಇದು ನನ್ನಿಂದ ಸಾಧ್ಯವಿಲ್ಲ, ಇದು ನನಗೆ ಆಗೋದಿಲ್ಲ, ಇದು ನನ್ನ ಶಕ್ತಿಯ ಮೀರಿ ಆಗಿದೆ, ಹೀಗೆ ನಾನೇ ನಿರ್ಧರಿಸಿಕೊಳ್ಳೋದು. ಈ ಲಿಂಗ ಜ್ಞಾನವನ್ನು ಹೊಂದಿ ನಾನು ಒಂದು ಪರಮ ಶಕ್ತಿಯನ್ನು ಪಡೆಯುತ್ತೇನೆ ಅಥವಾ ಒಂದು ಸಾಧಕನ ಪಥದಲ್ಲಿ ನಾನು ಯಶಸ್ವಿ ಆಗ್ತೀನಿ ಅನ್ನೋದು ಖಂಡಿತ ಸಾಧ್ಯವಿಲ್ಲ ಅಂತ ನಮ್ಮನ್ನೇ ನಾವೇ ಒಂದು ತೀರ್ಮಾನ ತೆಗೆದುಕೊಳ್ಳೋದು. ಬರೀ ಇಲ್ಲೇ ಅಲ್ಲ, ಯಾವುದೇ ಲೌಕಿಕ ಒಂದು ಯಶಸ್ಸನ್ನು ಕಾಣಲು ನಮಗೆ ಆಗೋದಿಲ್ಲ. ಏಕೆಂದ್ರೆ ನಮ್ಮನ್ನೇ ನಾವೇ ಹರಿದುಕೊಂಡು ಬಿಡೋದು. ಇಲ್ಲಪ್ಪ, ಇದು ನನ್ನಿಂದ ಸಾಧ್ಯವಿಲ್ಲ, ಏಕೆಂದ್ರೆ ಇದು ನನ್ನ ಶಕ್ತಿಯ ಮೀರಿ ಇದೆ ಅನ್ನೋದಿದೆಯಲ್ಲ, ಇದಕ್ಕೆ ಅನವಮಲ ಅಂತಾರೆ. ಎಲ್ಲದಕ್ಕೂ ನಾವು ಸೀಮೆ ಹಾಕೋದು, ಎಲ್ಲೇ ಹಾಕೋದು, ಇದರಿಂದ ನನ್ನ ಸಾಧ್ಯವಿಲ್ಲ, ದಿಸ್ ಇಸ್ ಲಿಮಿಟೆಡ್, ಇಲ್ಲಿಂದ ಮುಂದೆ ನನಗೆ ಆಗೋದಿಲ್ಲಪ್ಪ ಅನ್ನೋದಿದೆಯಲ್ಲ, ಸಾಧಕನ ಪಥದಲ್ಲಿ ಇದೇ ಆಗ್ತಾ ಇದೆ, ಮುಂದೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಅದು ನನ್ನಿಂದ ಅದು ಸಾಧ್ಯವಿಲ್ಲ ಅನ್ನೋದೇ ಇನ್ಫಿನಿಟ್ ಅಪೋಸಿಟ್ ವರ್ಡ್ ಫಿನೈಟ್ ಅಂದ್ರೆ ನನಗೆ ಒಂದು ಪರಿಧಿಯನ್ನ, ಒಂದು ಸೀಮೆಯನ್ನ ಹಾಕೊಳ್ಳೋದಿದೆಯಲ್ಲ, ಅದಕ್ಕೆ ಅನವಮಲ ಅಂತಾರೆ. ಹಾಗೇನೆ ಕಾರ್ಮಿಕ ಮಲ ಅಂದ್ರೆ ಏನಂದ್ರೆ ಲೌಕಿಕ ಜಗತ್ತಿನ ಈ ಬಂಧನಗಳು ನಮ್ಮನ್ನು ಬಿಡೋದೇ ಇಲ್ಲ. ನಾಳೆ ನಮ್ಮ ಮನೆಗೆ ಬರ್ತೀರಾ, ಪೂಜೆ ಇದೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ ಇದೆ, ಇಲ್ಲ ನಮ್ಮ ಮನೆಯಲ್ಲಿ ತುಂಬಾ ಕೆಲಸ ಇದೆ ಅನ್ನೋದು, ಅಥವಾ ಅಲ್ಲಿ ಬರ್ತೀರಾ, ಇಲ್ಲಿ ಬರ್ತೀರಾ, ಯಾವುದಾದ್ರೂ ಇಂಥ ಸ್ವಾನುಭವದ ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇದೆ ಬರ್ತೀರಾ, ಅಥವಾ ವಚನ ನಿರ್ವಚನ ಇದೆ ನೀನ್ ಬರ್ತೀರಾ, ನೀವು ಮಾಡ್ತೀರಾ ಅನ್ನೋದಕ್ಕೇನನು ಇಲ್ಲ ರೀ, ಇವತ್ತು ನಮ್ಮ ಮಗನಿಗೆ ಹುಷಾರಿಲ್ಲ, ಅಥವಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದು ಬಂದಿಲ್ಲ, ಏನಾದ್ರೂ ಈ ಲೌಕಿಕ ಬಂಧನಗಳು ನಮ್ಮನ್ನು ಬಿಡೋದಿಲ್ಲ. ಅನೇಕ ಕಾರ್ಯಗಳಲ್ಲಿ ಆ ಲೌಕಿಕ ಬಂಧನಗಳು, ಸಂಸಾರ ಬಂಧನ ಇರ್ಬೋದು, ಅದಕ್ಕೆ ಅವರು ಭವಬಂಧನಗಳು ಅಂತ ಕರೆದ್ರು.
ಆ ಬಂಧನ ಏನಿದೆ ಅಲ್ಲ ಅದಕ್ಕೆ ಕಾರ್ಮಿಕ ಮಲ ಅಂತ ಕರೀತಾ ಇದ್ದಾರೆ. ಹಾಗೇನೆ ಕೊನೆಯದು ಮತ್ತು ಅತ್ಯಂತ ಮಹತ್ವವಾದುದು ಮಾಯಾಮಲ. ಇದೇನೆಂದ್ರೆ ನಾವು ಮೇಲಿನ 2 ಮಲಗಳನ್ನ ಏನಾದ್ರೂ ಮಾಡ್ಕೋಬಹುದು, ಆದ್ರೆ ಮಾಯಾಮಲ ಏನಿದೆಯಲ್ಲ ಅದರಿಂದ ಮುಕ್ತಿಯಾಗೋದು ಬಹಳ ಬಹಳ ಕಠಿಣ ಆಗ್ತಾ ಇರ್ತದೆ. ಅದು ಒಂದು ಲೌಕಿಕವಾದ ಪ್ರೇಮ ಇರಬಹುದು, ಮದ್ಯಪಾನ ಇರಬಹುದು, ಧೂಮ್ರಪಾನ ಇರಬಹುದು, ಹೊರ ಜಗತ್ತಿನ ವಿಚಿತ್ರವಾದ ಒಂದು ವೇಷಭೂಷಣಗಳಿರಬಹುದು, ದೃಶ್ಯಗಳಿರಬಹುದು. ಅವನ್ನು ನಮ್ಮನ್ನು ಹೇಗೆ ಆಕರ್ಷಣೆ ಮಾಡ್ತಾವಂದ್ರೆ ಆ ಮಾಯಾ ಜಗತ್ತಿನಿಂದ ಹೊರಬಂದು ಇಷ್ಟಲಿಂಗ ಪೂಜೆಯನ್ನು ನಾವು ಮಾಡ್ಕೊಳ್ಳೋದು ಸ್ವಲ್ಪ ಅತ್ಯಂತ ಕಠಿಣವಾಗಿಯೇ ಕಾಣ್ತಾ ಇದೆ. ಹೀಗಾಗಿ ಈ ಮಲತ್ರಯಗಳ ಬಗ್ಗೆ ಶರಣರು ಯಾವಾಗಲೂ ನಾವು ಇವುಗಳಿಂದ ಮುಕ್ತರಾಗಬೇಕು ಅಂತ ತಮ್ಮ ವಚನಗಳಿಗೆ ಹೇಳಿ ಜೀವನಿಗೆ ಭವದಲ್ಲಿ ಬಂಧಿಸಿದ್ದ ಅನವಮಾಯ ಕಾರ್ಮಿಕವೆಂಬ ಮಲತ್ರಯಗಳಲ್ಲಿ ನಮ್ಮ ಇಷ್ಟಲಿಂಗ ಪೂಜೆಯಿಂದ ಸ್ವಯಾಚರ ಪರವೆಂಬ ಜಂಗಮತ್ರಯವಾಗಿ ವ್ಯಾಪಿಸಿತ್ತು. ಅಂದರೆ ಈ 3 ಮಲಗಳನ್ನ ನೀವು ಕಳೆದುಕೊಳ್ಬೇಕಾಗಿದ್ರೆ ಒಂದೇ ಒಂದು ದಾರಿ ಶರಣರು ಹೇಳಿದ್ದಂದ್ರೆ ಇಷ್ಟಲಿಂಗ ಪೂಜೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನೊಂದು 5 ನಿಮಿಷದಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗವನ್ನ ಸೋಮವಾರ ಹೇಳೋನಿದ್ದೀನಿ. ಈ ವಚನ ಕೊನೆಯದು. ಇಷ್ಟಲಿಂಗದ ಪೂಜೆ ಯಾವುದು, ಪ್ರಾಣಲಿಂಗದ ಪೂಜೆ ಯಾವುದು, ಭಾವಲಿಂಗದ ಪೂಜೆ ಯಾವುದಂತ ಹೇಳ್ತೀನಿ ಕೇಳಿ ಅಂತ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆಯ ಮಾಡುವುದು ಅದು ಇಷ್ಟಲಿಂಗದ ಪೂಜೆ. ಅಲ್ಲಿ ಪತ್ರೆ ಹೂವು ಅದು ಇದು ಎಲ್ಲ ಬರ್ತಾ ಇದೆ, ಅದು ನಿಮ್ಗೆ ಗೊತ್ತಿದೆ. ಅದೇ ಲಿಂಗವನ್ನ ಮನಸ್ಸಿನಲ್ಲಿ ಧ್ಯಾನಿಸಿ ಮನೋಮಧ್ಯದಲ್ಲಿಪ್ಪ ನಿಖಲ ಬ್ರಹ್ಮವನ್ನು ಧ್ಯಾನವೆಂಬ ಹಸ್ತದಲ್ಲಿ ಹಿಡಿದು ಕರಸ್ಥದಲ್ಲಿಪ್ಪ ಲಿಂಗದ ಗೊತ್ತಿನಲ್ಲಿ ಕಟ್ಟಿ ನೆರೆಯುವುದೀಗ ಪ್ರಾಣಲಿಂಗದ ಪೂಜೆ ಎಂದು ಹೇಳಲ್ಪಟ್ಟಿದ್ದಯ್ಯ. ಮನಸ್ಸು ಲಿಂಗದಲ್ಲಿ ತಲ್ಲೀಯವಾಗಿ ನಚ್ಚಿ ಮೆಚ್ಚಿ ಅಚ್ಚೊತ್ತಿ ಅಪ್ಪಿ ಅಗಲದಿಪ್ಪುದೇ ಭಾವಲಿಂಗದ ಪೂಜೆ ಎಂದು ಹೇಳಲ್ಪಟ್ಟಿದ್ದಯ್ಯ. ಇವು 3 ಲಿಂಗದ ಅರ್ಚನೆ, 3 ಲಿಂಗದ ಉಪಚಾರ. ಶಿವಾರ್ಥಿಗಳಾದ ಇವರು ಅಂದ್ರೆ ಶಿವಯೋಗಿಗಳು ಇಲ್ಲಿ ಒಂದು ಶಬ್ದ ಉಪಯೋಗಿಸಿದ್ದಾರೆ, ಅದನ್ನ ನೀವು ಹೆಚ್ಚು ಮಹತ್ವ ಕೊಡಬೇಡಿ. ಶಿವಾರ್ಥಿಗಳಾದ ವೀರಶೈವರುಗಳು ಮಾಡುವ ಲಿಂಗಾರ್ಚನೆಯ ಕ್ರಮವೆಂದು ಹೇಳಲ್ಪಟ್ಟಿದ್ದಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಅಂದ್ರೆ ಕರಸ್ಥಲದ ಇಷ್ಟಲಿಂಗದ ಪೂಜೆ ಯಾವುದು, ಮನಸ್ಥಲದ ಪೂಜೆ ಯಾವುದು, ಭಾವಸ್ಥಲದಲ್ಲಿ ಭಾವಲಿಂಗ ಪೂಜೆ ಯಾವುದು ಅದನ್ನ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಕರಸ್ಥಲದಲ್ಲಿ ಎಲ್ಲರೂ ನೀವು ಮಾಡ್ಕೊಳ್ತಾ ಇದ್ದೀರಾ ದಿನಾಲು ಇಷ್ಟಲಿಂಗ ಪೂಜೆ. ಅದರಲ್ಲಿ ಮಜ್ಜನ ಬರ್ತಾ ಇದೆ, ಗಂಧಾಕ್ಷತೆ, ಪತ್ರೆ, ಪುಷ್ಪ, ಧೂಪ, ದೀಪಾರತಿ. ಯಾರಿಗೆ ಎಷ್ಟೊಂದು ಸೌಕರ್ಯದ ಒಂದು ಸೌಲಭ್ಯಗಳು ಸಾಧನೆಯ ಪಥದಲ್ಲಿ ಸಿಗುತ್ತವೋ ಅಷ್ಟು ಮಾಡಬಹುದು. ನೈವೇದ್ಯಗಳೆಂಬ ಅಷ್ಟವಿಧಾರ್ಚನೆಗೆ ಇದು ದೃಷ್ಟಿ ಯಾರೇ ನೋಡೋದು, ನೋಟ ಕೂಟ ಮಾಟ ಅದು ಸಹ ತಮಗೆ ಗೊತ್ತಿದೆ, ಅದು ಇಷ್ಟಲಿಂಗಾರ್ಚನೆ ಅನಿಸ್ಕೊಳ್ತಾ ಇದೆ, ಇದು ಗೊತ್ತಿದೆ. ಆದ್ರೆ ಮುಂದಿನ ಹಂತದಲ್ಲಿ ನಾವೇನ್ ಮಾಡ್ಬೇಕು, ಆ ಕರಸ್ಥಲದ ಇಷ್ಟದ ಇರವನೇ ನನ್ನ ಮನದಲ್ಲಿ ನೆಲೆಗೊಳಿಸಿ. ಈಗ ದಿನ 3-4 ದಿವಸ ನಾವು ವಚನಗಳಲ್ಲಿ ಮನದ ಬಗ್ಗೆ ಗುರುದೇವರು ಹೇಳ್ತಾ ಇದ್ದಾರೆ. ಮನ 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 ಅಂತ ಹೇಳ್ತಿದ್ದಾರೆ. ಮನವನ್ನ ಹೇಗೆ ಕಲುಷಿತಗೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಆ ಕರಸ್ಥಲದ ಇಷ್ಟದ ಇರುವನ್ನೇ ನಮ್ಮ ಮನಸ್ಸಿನಲ್ಲಿ ನೆಲೆಗೊಳಿಸಿ ಮನದ ಮಧ್ಯದಲ್ಲಿರುವ ನಿಷ್ಕಲ ಪರಶಿವ ತತ್ವವನ್ನ ಏಕಾಗ್ರತೆಯಿಂದ ಧ್ಯಾನವೆಂಬ ಹಸ್ತದಲ್ಲಿ ಹಿಡಿದು ಅಲ್ಲಿ ಕರಸ್ಥಲದ ಇಷ್ಟಲಿಂಗದ ನಿಜವೆನಿಸುವ ನೀಲ ಜ್ಯೋತಿಯನ್ನೇ ನೆನೆದು ಅದನ್ನ ನೆರೆಯುವುದನ್ನೇ ಪ್ರಾಣಲಿಂಗಾರ್ಚನೆ ಅಂತ ಪರಮಶರಣರಿಂದ ಹೇಳಲ್ಪಟ್ಟಿದೆ. ಅರಿವುಮಯವಾದ ಆ ನಿರ್ಮಲ ಪ್ರಾಣಲಿಂಗದಲ್ಲಿ ಮನಸ್ಸು ಏಕಾಗ್ರ ಚಿತ್ತದಿಂದ ತಲ್ಲೀನಗೊಂಡು ಆ ಲಿಂಗವನ್ನೇ ನಚ್ಚಿ ಮಚ್ಚಿ ಬಿಚ್ಚಿ ಬೇರಾಗದಂತೆ ಅಚ್ಚೊತ್ತಿ. ಇವೆಲ್ಲ ಶಬ್ದಗಳನ್ನ ಗಮನಿಸಬೇಕು. ನಚ್ಚಿ ಮಚ್ಚಿ ಬಿಚ್ಚಿ ಬೇರಾಗದಂತೆ ಅಚ್ಚೊತ್ತಿ ಆ ನಿಜಲಿಂಗವನೇ ಸಮರಸ ಭಾವದಿಂದ ಅಪ್ಪಿ ಆಲಂಗಿಸಿ ಮತ್ತೆಂದೂ ಅಗಲದಂತೆ ಬೆರೆದು ನಿತ್ಯ ತೃಪ್ತನಾಗಿರುವುದೇ ಭಾವಲಿಂಗಾರ್ಚನೆ. ಒಮ್ಮೆ ಈ ನಿತ್ಯ ತೃಪ್ತಿ ಸಿಕ್ತಂದ್ರೆ ಮುಗಿದೋಯ್ತು. ನಮ್ಗಿನ್ನೇನು ಬೇಡ, ಯಾವ ಸುಖವೂ ಬೇಡ, ಯಾವ ಸಿರಿ ಸಂಪತ್ತು ಬೇಡ. ನಿತ್ಯ ಸಂತೃಪ್ತಿ ಆದ ತಕ್ಷಣವೇ ನಿಮ್ಮಲ್ಲಿ ಭಾವಲಿಂಗಾರ್ಚನೆಯ ಭಾವಲಿಂಗದ ಪೂಜೆ ಸಲ್ಲಿಸಲ್ಪಡ್ತಾ ಇದೆ. ಈ ರೀತಿಯಾಗಿ ಇಷ್ಟ, ಪ್ರಾಣ, ಭಾವವೆಂಬ 3 ಲಿಂಗಾರ್ಚನೆಯು ಶಿವ ಸಾಮರಸ್ಯಕ್ಕೆ ಬೇಕಾದ ಶರಣರ ಅರ್ಚನಾ ವಿಧಿಯಾಗಿದೆ ಅಂತ ನಮ್ಮ ಶರಣರು ಹೇಳ್ತಾ ಇದ್ದಾರೆ. ಇನ್ನೂ 2 ಕ್ಲಾಸು ಇದರ ಮೇಲೆ ನಡೀತಾ ಇದೆ. ಸೋಮವಾರ, ಮಂಗಳವಾರ ನನಗೆ ಸಮಯ ಸಿಕ್ಕಾಗ ನಾನು ಅದನ್ನು ಹೇಳ್ತಾ ಇದ್ದೀನಿ. ಈಗ ಇಲ್ಲಿಗೆ ನನ್ನ ಒಂದು ವ್ಯಾಖ್ಯಾನವನ್ನ ನಿಲ್ಲಿಸ್ತಾ ಇದ್ದೀನಿ.
ನಿಮಗೆ ಏನಾದ್ರೂ ಸಂದೇಹ ಅಥವಾ ಏನಾದ್ರೂ ಹೇಳ್ಬೇಕಾದ್ರೆ ಎಡಿಷನ್ ಡಿಲಿಷನ್ ನೀವು ಹೇಳಬಹುದು. ಈ ಸದವಕಾಶಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ತಮಗೂ ಶರಣಾರ್ಥಿಗಳು. 1 ಗಂಟೆ ನಿರರ್ಗಳವಾಗಿ ತಮ್ಮದ ಅನುಭವ ಉಪನ್ಯಾಸವನ್ನು ಎಡೆ ಮಾಡಿದ್ರಿ. ತಮಗೂ ಭಕ್ತಿ ಶರಣಾರ್ಥಿ. ಇಲ್ಲಿ ಹೃದಯಾನಂದ ನೂಲಿಯಪ್ಪ ಅವರು ಎಡೆ ಮಾಡ್ತಕ್ಕಂಥ ಇಷ್ಟಲಿಂಗದ ಅನುಸಂಧಾನದ ಬಗ್ಗೆ ತಮಗೆ ಏನಾದ್ರು ಸಂಶಯ ಇದ್ರೆ ಅಥವಾ ಹೆಚ್ಚಿನ ಬೆಳಕಿದ್ರೆ ಹಂಚ್ಕೊಬಹುದು. ಶರಣಾರ್ಥಿ. ಅಪ್ಪ ಅವ್ರೆ ಇನ್ನೊಂದ್ಸಲ ಪ್ರಾಣಲಿಂಗ ಅರ್ಚನೆಯ ಬಗ್ಗೆ ಹೇಳಿ ಇನ್ನೊಂದ್ಸಲ. ಹಲೋ ಸರ್, ನೂಲಿಯಪ್ಪರ ಶರಣಾರ್ಥಿ. ಶರಣಾರ್ಥಿ ಅಣ್ಣರೇ. ನೂಲಿಯಪ್ಪರ ಪ್ರಾಣಲಿಂಗ ಪೂಜೆಯ ಬಗ್ಗೆ ಇನ್ನೊಂದ್ಸಲ ಹೇಳಿ. ಲಾಸ್ಟ್ ಹೇಳಿದ್ರಲ್ಲ ಅದನ್ನ. ಅದೇ ಈಗ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನ ನೀವು ನೋಡ್ತಾ ಇದ್ದೀರಾ. ಕೇಳಿಸ್ತಾ ಇದೆಯಲ್ಲ ನಾನು ಹೇಳೋದು? ಹಾ, ಕೇಳಿಸ್ತಾ ಇದೆ ಅಣ್ಣರೇ, ಹೇಳಿ. ಆ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ನೀವು ನೋಡ್ತಾ 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 ಅದನ್ನ ಏಕಾಗ್ರತೆಯಿಂದ ಒಂದು ಧ್ಯಾನದಲ್ಲಿ ಹೋಗಬೇಕು. ಅರ್ಧಲಿಮಿತ ಕಣ್ಣುಗಳಿಂದ ಆ ಲಿಂಗವನ್ನ ನೋಡ್ತಾ ಅಲ್ಲಿ ಒಂದು ಜ್ಯೋತಿ ತರ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಹಿಂದೆ ಆ ದೀಪದ ಜ್ಯೋತಿ ಇರಬಹುದು ಅಥವಾ ಇಷ್ಟಲಿಂಗದಲ್ಲಿ ಒಂದು ಬೆಳಕು, ಚುಳುಕಾದ ಒಂದು ಬೆಳಕು ಕಾಣಿಸ್ತಾ ಇದೆ. ಅದು ಏನಿರಬಹುದು ಅಂತ, ಅದು ಏನಂದ್ರೆ ನೀವು ಅದು ಇಷ್ಟಲಿಂಗದ ನಿಜವೆನಿಸುವ ನೀಲ ಜ್ಯೋತಿಯಾಗಿದೆ. ಅಂದರೆ ನಾನೇನು ಈ ಕಣ್ಣು ಮುಖಾಂತರ ಇಷ್ಟಲಿಂಗವನ್ನ ನೋಡ್ತಾ ಇದ್ದೀನಲ್ಲ, ಆ ಇಷ್ಟಲಿಂಗದ ಸ್ವರೂಪವನ್ನೇ ಒಳಗೆ ಸೇರಿಸಿಕೊಳ್ಳಬೇಕು. ಒಳಗೆ ಸೇರಿಸಿಕೊಂಡು ಅದನ್ನ ಎಲ್ಲಿಗೆ ಒಯ್ಯಬೇಕು? ಹೃದಯ ತನಕ ಒಯ್ಯಬೇಕು. ನನ್ನ ಇಷ್ಟಲಿಂಗ ಈಗ ಬರೀ ಕರಸ್ಥಲದಲ್ಲಿ ಇಲ್ಲ, ನನ್ನ ದೇಹವನ್ನೂ ಸಹ ವ್ಯಾಪಿಸ್ತಾ ಇದೆ ಅಂತ ಹೇಳಿದಾಗ ಅದೇ ನನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆಯಾಗಿ ಇಡೀ ಸರ್ವಾಂಗವನ್ನು ವ್ಯಾಪಿಸಿ ಪ್ರಾಣಲಿಂಗಾರ್ಚನೆ ಅಲ್ಲಿಯೇ ನಡೀತಾ ಇದೆ. ಆದ ಕಾರಣ ಇಷ್ಟಲಿಂಗದ ನೋಟ ಯಾಕೆ ಇಲ್ಲಿ ಮುಖ್ಯ ಅಂದ್ರೆ, ನೋಟವನ್ನು ಅವ್ರು ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಟ್ರು ಅಂದ್ರೆ, ದೇರ್ ಇಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ದಟ್. ನೋಡ್ತಾ 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 ಅದು ನಮ್ಮ ಕಣ್ಣಿನ ಮುಖಾಂತರ, ನಮ್ಮ ಹಸ್ತದ ಮುಖಾಂತರ ನಮ್ಮ ದೇಹವನ್ನು ಸೇರಿ, ನಮ್ಮ ಪ್ರಾಣ ಅಂದ್ರೆ ಹೃದಯವನ್ನು ಸೇರಿ ಅಲ್ಲಿಂದ ಇಡೀ ದೇಹ ಸರ್ವಾಂಗದಲ್ಲಿ ವ್ಯಾಪಿಸಿದಾಗ ಪ್ರಾಣಲಿಂಗಾರ್ಚನೆ ಅಂತ ಅನಿಸ್ಕೊಳ್ತಾ ಇದೆ. ಹಾಗೇನೆ ಮುಂದೆ ಆ ಪ್ರಾಣಲಿಂಗ ಅದೇ ಏಕಾಗ್ರಚಿತ್ತದಿಂದ ಅದನ್ನ ಏನ್ ಮಾಡ್ಬೇಕಂದ್ರೆ, ಈಗ ಈ ಲಿಂಗ ನನಗೆ ಎಷ್ಟೊಂದು ಸುಖವನ್ನು ಕೊಡ್ತಾ ಇದೆ, ಈ ಲಿಂಗದಿಂದ ನನಗೆ ಎಷ್ಟೊಂದು ಭಾಗ್ಯ ಸಿಗ್ತಾ ಇದೆ, ಇದನ್ನ ನಾನು ಬಿಟ್ಟು ಇರಲಾರೆ, ನಾನು ಅಷ್ಟೊಂದು ಸಮರಸ ಭಾವದಿಂದ ಈ ಲಿಂಗ ಪೂಜೆಯಿಂದ ನನಗೆ ಎಷ್ಟೊಂದು ಸುಖ ಸಿಗ್ತಾ ಇದೆ, ನನಗೆ ಎಲ್ಲವೂ ಕರುಣಿಸಲ್ಪಡ್ತಾ ಇದೆ, ನನಗೆ ಇನ್ನೇನೂ ಬೇಡಪ್ಪ ಅಂತ ಯಾವಾಗ ನಾವು ಸಂತೃಪ್ತಿ ಭಾವ ತಾಳ್ತೀವೋ ಅದೇ ಭಾವಲಿಂಗಾರ್ಚನೆ ಆಗ್ತಾ ಇದೆ ಅಂತ ಅದು ಹೇಳ್ತಾ ಇದೆ ಅಷ್ಟೇ. ಶರಣಾರ್ಥಿ ಅಣ್ಣರೇ. ಅಪ್ಪರ ಇದನ್ನ ಏನೋ ಇಷ್ಟಲಿಂಗದ ಅದ ಜ್ಯೋತಿ ಇಲ್ಲ, ಕರಸ್ಥಳದ ಜ್ಯೋತಿ ಇರೋದಿಲ್ಲ, ಅದನ್ನ ಹೃದಯಕ್ಕೆ ತಗೊಂಡು ಹೋಗುತ್ತ ಅಂತಂದ್ರೆ ಅಲ್ಲಿ ಸಹಸ್ರಾರ ಚಕ್ರಕ್ಕೆ ಅದನ್ನ ಮುಟ್ಸೋತ ಅಂತದಲ್ರಿ? ಅದು ಗುರು ಮಾಡಿರ್ತಾನೆ. ನಮ್ಮ ಗುರು ಯಾವಾಗ ನಾವು ದೀಕ್ಷೆಯನ್ನು ತಗೊಳ್ತೀವಿ, ಆ ದೀಕ್ಷೆ ತಗೊಂಡಾಗ ಸಹಸ್ರಾರ ಚಕ್ರದಲ್ಲಿರುವಂತಹ ಆ ಘನಲಿಂಗವನ್ನೇ ನಮ್ಮ ಕರಸ್ಥಲದಲ್ಲಿ ಕರುಣಿಸುವಂತಹ ಕೆಲಸವನ್ನ ಅವನು ಮಾಡಿರ್ತಾನೆ. ಯಾರು? ಗುರು. ಅದೇ ಇಷ್ಟಲಿಂಗವನ್ನ ಅವನು ನಮಗೆ ಕೊಟ್ಟಿರ್ತಾನೆ. ಈಗ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಪ್ರಾಣಲಿಂಗ ಮತ್ತು ಭಾವಲಿಂಗದ ಪೂಜೆಯನ್ನು ಸಹ ಇಲ್ಲಿ ಮಾಡಬೇಕಾಗಿರೋದ್ರಿಂದ ಆ 3 ಲಿಂಗಗಳ ಪೂಜೆಯನ್ನ ಹೇಗೆ ಮಾಡ್ಬೇಕನ್ನೋದನ್ನ ನಾನೀಗ ಹೇಳಿದೆ. ಅಲ್ಲ, ಅಲ್ಲಿ ಹೃದಯಕ್ಕೆ ಅಂತಂದ್ರಲ್ರಿ, ಅವ್ರು ಈ ಶರಣರು ಹೃದಯ ಅಂತಕ್ಕಂಥದ್ದನ್ನ ಸಹಸ್ರಾರ ಚಕ್ರಕ್ಕೆ ಹೇಳ್ತಾರಲ್ರಿ? ಅದೇ ಗುರು ಕೊಟ್ಟಿದ್ದು ಸಹಸ್ರಾರ ಚಕ್ರದ ಮಹಾಲಿಂಗವನ್ನೇ ನಮ್ಮಲ್ಲಿ ಇಷ್ಟಲಿಂಗ ರೂಪವಾಗಿ ಕೊಟ್ಟಿರ್ತಾನೆ. ಈಗ ನಾವು ಈ ಪೂಜೆಯನ್ನು ಮಾಡ್ತಾ ಇರುವಾಗ ಮುಂದೇನಾಗ್ತಾ ಇದೆ ಅಂದ್ರೆ, ಇವೆಲ್ಲಾ ಚಕ್ರಗಳಿರುವಂತ ಎಲ್ಲಾ ಲಿಂಗಗಳನ್ನ ನೀವು ಪೂಜಿಸುತ್ತಾ ಮೇಲೆ ಹೋದಾಗ ಮತ್ತೆ ಕೊನೆಗೆ ಸಹಸ್ರಾರ ಚಕ್ರಕ್ಕೆ ಬಂದೇ ನೀವು ತಲುಪ್ತೀರಾ ಶಿದ್ವನ. ಆಯ್ತು. ಅಂದ್ರೆ ಸಾಮಾನ್ಯವಾಗಿ ಎಲ್ಲಾರು ಹೃದಯ ಅಂತ ತಕ್ಷಣ ರಕ್ತ ಪರಿಚಲನೆ ಮಾಡ್ತಕ್ಕಂಥ ಪಂಪ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲ, ಹೃದಯ ಅಂತಂದ್ರೆ ಅದು ಆಧ್ಯಾತ್ಮಿಕ ಹೃದಯ ಆಜ್ಞಾ ಚಕ್ರ. ಅದು ಹೃದಯ ಅಂದ್ರೆ ರಕ್ತ ಪರಿಚಲನಾ ವ್ಯೂಹದ ಹೃದಯ ಅಲ್ಲ, ಆಜ್ಞಾ ಚಕ್ರ. ಅಪರ ಇದಿಷ್ಟೇ ಒಂದಿಷ್ಟು PDF ಎಲ್ಲರಿಗೂ ಕಳಿಸಿದ್ರೆ ಬಹಳ ಅನುಕೂಲ ಆಗತ್ತೆ. ಅದೇ ಇದನ್ನ ಮೊದಲು ಏನ್ ಮಾಡೋಣ, ಈಗ ಇದು 3 ಭಾಗ ಆಗಬಹುದು ಅನಿಸ್ತಾ ಇದೆ, ಅಥವಾ 2 ಭಾಗದಲ್ಲಿ ಮುಗಿತಾ ಇದೆಯೋ ಗೊತ್ತಿಲ್ಲ.
ಅದನ್ನಾದ ನಂತರ ನಾನು PDF ಮಾಡಿ ನಿಮ್ಗೆಲ್ಲ ಕೊಡ್ತೀನಿ. ಆಯ್ತು ಶರಣ. ಶರಣು. ನನಗೆ ಈ ವ್ಯಾಖ್ಯಾನದ ಹಿಂದೆ ನಿಮಗೆ ಇಷ್ಟೊಂದೆಲ್ಲ ಹೇಳೋದು ಒಂದೇ ಒಂದು ಉದ್ದೇಶ, ಅಂದ್ರೆ ಯುವಕರು ಯುವತಿಯರು ಎಲ್ಲರೂ ಲಿಂಗವಂತರು, ಎದೆಯ ಮೇಲೆ ಲಿಂಗವನ್ನು ಧರಿಸಬೇಕು ಅನ್ನೋದು ಒಂದೇ ನನ್ನ ನಮ್ರವಾದ ಕಳಕಳಿ ಇದೆ. ಯಾಕೆಂದ್ರೆ ಎದೆಯ ಮೇಲೆ ಲಿಂಗವಿಲ್ಲದೆ ಇದನ್ನೆಲ್ಲ ನಾನು ಮಾಡ್ತೀನಿ ಅನ್ನೋದು ಹುಚ್ಚುತನವಾಗ್ತಾ ಇದೆ ಅನ್ಸುತ್ತದೆ ಸಿದ್ದು ಅಣ್ಣ, ಅಲ್ವಾ? ಹೌದ್ರಿ ಬರೀ ಸಾಹಿತ್ಯ ಅನ್ಸ್ಕೊಂಡ್ಬಿಡ್ತೈತಿ. ಹಾ ಕರೆಕ್ಟ್. ಪ್ರಾಕ್ಟಿಕಲ್ ಏನಿರೋಲ್ಲ ಅಲ್ಲಿ. ಹೌದ್ರಿ, ಬರೀ ಸಾಹಿತ್ಯ. ಅದು ತಾತ್ವಿಕವಾಗಿ ಅನ್ಕೊನ್ಸುತ್ತೆ, ಆದ್ರೂ ಪ್ರಾಯೋಗಿಕವಾಗಿ ಅದು ಆಗಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಂದೇನು ಇಷ್ಟಲಿಂಗ ಅಂದ ತಕ್ಷಣ ಏನ್ ತಿಳ್ಕೊಂಡಿದ್ದಾರೆ ಎಲ್ರು, ಕರಸ್ಥಲದಲ್ಲಿ ಒಂದು ಗೋಳಾಕಾರದ ವಸ್ತುವನ್ನು ಇಟ್ಟುಕೊಂಡು ನಾನು ಪೂಜೆ ಮಾಡಿದ್ರೆ ಮುಗೀತು ಅಂತಲ್ಲ. ಅದರ ವ್ಯಾಪ್ತಿ ಏನಿದೆ, ಶರಣರು ಅದರ ಬಗ್ಗೆ ಏನು ಅರ್ಥಕೊಂಡ್ರು, ಅದರ ವ್ಯಾಪ್ತಿ, ಅದರ ನಿಜ ಸ್ವರೂಪ, ಎಲ್ಲಿಯವರೆಗೆ ಅದು ವ್ಯಾಪಕವಾಗಿ ಹರಡಿದೆ, ಅದರಿಂದ ಏನಾಗ್ತಾ ಇದೆ ಮುಂದೆ ಅನ್ನೋದು ನಾವು ಗಮನಿಸಬೇಕು ವಚನಗಳ ಮೂಲಕ ಅಂತ ಹೇಳಿ ನಾನು ಇದು ಒಂದು ಕ್ಲಾಸ್ ತಗೊಳ್ತಾ ಇದ್ದೀನಿ ಅಷ್ಟೇ ಅಣ್ಣ. ಬೇರೆ ಯಾರಿಗಾದ್ರೂ ಸಂಶಯ ಇದ್ರೆ ಅಥವಾ ಹೆಚ್ಚಿನ ಬೆಳಕಿದ್ರೆ ವಚನ ಇದ್ರ ಮೇಲೆ ಇವತ್ತಿನ ಉಪನ್ಯಾಸದ ಮೇಲೆ ಹಂಚ್ಕೊಳ್ಳಿ. ಯಾರಿಗಾவது ಸಂಶಯ ಇಲ್ಲ ಅಂದ್ರೆ ಇವತ್ತಿನ ಸ್ವಾನುಭವ ನೆಲೆ ಸತ್ವಷ್ಟಿಗೆ ಸುಮ್ಮನೆಗೊಳಿಸೋಣ. ನಾಳೆ ಯಥಾವತ್ತಾಗಿ ಭಕ್ತನ ಗುರುದೇವರ ಭಕ್ತನ ಭಕ್ತ ಸಲದ ವಚನವನ್ನ ಗುಂಪಿನಲ್ಲಿ ಹಾಕಲಾಗುತ್ತೆ. ತಾವುಗಳು ಆ ವಚನದ ಮೇಲೆ ತಮ್ಮ ಅನುಭವ ನೆಲೆಯಲ್ಲಿ ತಮ್ಮ ಅನುಭವ ಮಾಡ್ಬೇಕು ಅಂತ ವಿನಯಿಸ್ಕೊಂತ ಇಲ್ಲಿನವರೆಗೂ ದಯಾನಂದ ಮುಲಿಯಪ್ಪ ಅವರು ಲಿಂಗಾನುಸಂಧಾನದ ಬಗ್ಗೆ ಹಲವಾರು ಕ್ಷಣಗಳನ್ನು ಉದಾಹರಿಸುತ್ತಾ ತಮ್ಮ ಅದ್ಭುತವಾದ ಒಂದು ಅನುಭವ ನಡೆ ಮಾಡಿದಂತ ದಯಾನಂದ ಮುಲಿಯಪ್ಪ ಅವರ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ ಹಾಗೂ ಇಂದಿನ ಸ್ವಾನುಭವ ನೆಲೆ ಸದ್ಭಾವಗೋಷ್ಠಿಯಲ್ಲಿ ಎಲ್ಲರೂ ಶಾಂತವಾಗಿ ಶ್ರದ್ಧೆಯಿಂದ ಇವತ್ತಿನ ಉಪನ್ಯಾಸವನ್ನ ಆಲಿಸಿದಂತ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ ಇಂದಿನ ಸ್ವಾನುಭವ ನೆಲೆ ಸದ್ಭಾವಗೋಷ್ಠಿ ಸಂಪೂರ್ಣಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆಯ ಧರ್ಮ, ಶರಣಸ್ಥಿತಿ ಲಿಂಗಪತಿ, ಜಯ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಪೂರ್ವಕ ಶರಣ